ಆಕ್ಚುಲಿ ಬಸ್ತಿ ಅಂತಂದ್ರೆ ಈಗೇನು ಕೆಲವರು ಎನಿಮಾ ಕಂಪೇರ್ ಮಾಡ್ತಾರೆ. ಈಗ ಹೆಂಗೆ ಸೋಪ್ ವಾಟರ್ ಎನಿಮಾ ಅಥವಾ ಪ್ಲೇನ್ ವಾಟರ್ ಎನಿಮಾ ಕೊಡ್ತಾರೋ ಅದಕ್ಕೂ ಕೂಡ ಆಯುರ್ವೇದದಲ್ಲಿ ಹೇಳಿರುವಂತ ಬಸ್ತಿಗೂ ಕೂಡ ತುಂಬಾ ಡಿಫ್ರೆನ್ಸ್ ಇದೆ. ಒಂದಕ್ಕೊಂದು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಆಯುರ್ವೇದದಲ್ಲಿ ಬಸ್ತಿ ಅಂತಂದ್ರೆ ಮುಖ್ಯ ಪಂಚಕರ್ಮದಲ್ಲಿ ಒಂದು ವಮನ, ವಿರೇಚನ, ಬಸ್ತಿ, ನಸ್ಯ ಮತ್ತೆ ರಕ್ತ ಮೋಕ್ಷಣ. ಚರಕರು ಹೇಳ್ತಾರೆ ಬಸ್ತಿಗೆ ಅರ್ಧ ಚಿಕಿತ್ಸಾ ಅಂತ. ಅಂದ್ರೆ ಅರ್ಧದಷ್ಟು ವ್ಯಾಧಿಗಳನ್ನ ಬರೀ ಬಸ್ತಿ ಒಂದ್ರಿಂದನೇ ವಾಸಿ ಮಾಡ್ಬೋದು. ವಾತ ಪಿತ್ತ ಕಫಗಳನ್ನ ಹೇಳಿದಾಗ ವಾತವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬಸ್ತಿ, ಪಿತ್ತವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ವಿರೇಚನ, ಕಫಕ್ಕೆ ವಮನ. ಕಫ ತೊಂದರೆ ಇದ್ರೆ ವಾಂತಿ ಮಾಡಿಸುವಂತಹದ್ದು, ಪಿತ್ತ ಹೆಚ್ಚಿಗೆ ಇದ್ರೆ ಭೇದಿ ಮಾಡಿಸುವಂತಹದ್ದು, ಹಾಗೂ ವಾತ ಸಮಸ್ಯೆ ಇದ್ರೆ ಬಸ್ತಿ ರೂಪದಲ್ಲಿ ಔಷಧಿಯನ್ನು ಕೊಡುವಂತಹದ್ದು. ಇಲ್ಲಿ ವಾತ ಅಂತ ಅಂದ್ರೆ ನರಗಳಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಹೇಳ್ಬಹುದು. ಕಾಲ್ಗಂಟು ನೋವು ಇರ್ಬೋದು, ಬೆನ್ನೋವು ಇರ್ಬೋದು, ಇವೆಲ್ಲ ಕೂಡ ವಾತದ ಸಮಸ್ಯೆಗಳು. ಪ್ಯಾರಲಿಸಿಸ್, ಗಾಳಿ ಹೊಡೆದಿದೆ ಅಂತ ಹೇಳ್ತಾರೆ, ಲಕ್ವ ಹೊಡೆದಿದೆ ಅಂತ ಹೇಳ್ತಾರೆ. ಪಕ್ಷಾಘಾತ, ಅರ್ಧಾಂಗವಾತ, ಏಕಾಂಗವಾತ, ಸರ್ವಾಂಗವಾತ. ಒಂದೇ ಕೈಗಾಯ್ತು ಅಥವಾ ಒಂದೇ ಕಾಲಿಗಾಯ್ತು ಏಕಾಂಗ. ಅರ್ಧಾಂಗ, ಅರ್ಧ ಅಂಗಗಳಿಗೆ ಅರ್ಧ ಭಾಗಕ್ಕೆ ಆದಾಗ. ಒಂದು ಪಾರ್ಟ್ ಹೆಮಿಪ್ಲೇಜಿಯ, ಒಂದೇ ಸೈಡ್ ಆದಾಗ. ಇವೆಲ್ಲ ವಾತದ ಲಕ್ಷಣಗಳು. ವಾತವನ್ನ ಕಂಟ್ರೋಲ್ ಮಾಡಕ್ಕೆ ಬಸ್ತಿ ಬೆಸ್ಟ್ ಅಂತ ಹೇಳಿದ್ರು ಆಯುರ್ವೇದದಲ್ಲಿ. ಅದರ ನಂತರ ಎಷ್ಟು ರೀತಿಯ ಬಸ್ತಿಗಳಿದೆ, ಯಾವ ಯಾವ ರೀತಿಯ ಬಸ್ತಿಗಳನ್ನ ಕೊಡಬೇಕು ಅಂತ ಹೇಳ್ತಾರೆ. ಹೇಳ್ಬೇಕಿದ್ರೆ ಸ್ನೇಹ ಬಸ್ತಿ, ಯಾಪನ ಬಸ್ತಿ, ಕಷಾಯ ಬಸ್ತಿ, ನಿರೋಹ ಬಸ್ತಿ, ಯುಕ್ತಿರತ ಬಸ್ತಿ, ಮಾಥುತೈಲಿಕ ಬಸ್ತಿ, ಈಗ ಬೇರೆ ಬೇರೆ ಬಸ್ತಿಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಕಾಂಬಿನೇಷನ್ ಮಾಡಿ ಹೇಳ್ತಾರೆ. ಯೋಗ ಬಸ್ತಿ, ಕರ್ಮ ಬಸ್ತಿ, ಕಾಲ ಬಸ್ತಿ. ಕರ್ಮ ಬಸ್ತಿ ಅಂತಂದ್ರೆ 30 ಬಸ್ತಿಯನ್ನ ಕೊಡುವಂತಹದ್ದು. ಕಾಲ ಬಸ್ತಿ ಅಂದ್ರೆ 15 ಅಥವಾ 16 ಬಸ್ತಿಯನ್ನ ಕೊಡುವಂತಹದ್ದು. ಯೋಗ ಬಸ್ತಿ ಅಂದ್ರೆ 8 ಬಸ್ತಿಯನ್ನ ಕೊಡುವಂತಹದ್ದು. ಈ ರೀತಿ ಕಾಂಬಿನೇಷನ್ ಕೊಟ್ಟಾಗ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಆಚಾರ್ಯ ಚರಕರು ಹಾಗೂ ಸುಶ್ರುತರು ಇಬ್ರು ಕೂಡ ಹೇಳ್ತಾರೆ. ಅಷ್ಟಾಂಗ ಹೃದಯದಲ್ಲಿ ಕೂಡ ವಾಗ್ಭಟಾಚಾರ್ಯರು ಅದನ್ನೇ ಹೇಳ್ತಾರೆ. ಇಲ್ಲಿ ಫಸ್ಟಿಗೆ ಸ್ನೇಹದಿಂದ ಸ್ಟಾರ್ಟ್ ಮಾಡ್ತೀವಿ. ಸ್ನೇಹ ಅಂತಂದ್ರೆ ಅಲ್ಲಿ ತುಪ್ಪ ಇರ್ಬೋದು ಅಥವಾ ತೈಲ ಇರ್ಬೋದು. ಹೊಸ ಮತ್ತು ಮಜ್ಜಾವು ಕೂಡ ಹೇಳ್ತಾರೆ, ಅದು ಕೂಡ ಸ್ನೇಹನೇ. ಆದ್ರೆ ನಾವು ಅದನ್ನು ಸಾಮಾನ್ಯವಾಗಿ ಉಪಯೋಗಿಸ್ತಾ ಇಲ್ಲ. ಹೊಸ ಹಾಗೂ ಮಜ್ಜವನ್ನ ನಾವು ಆದಷ್ಟು ತೈಲ ಹಾಗೂ ಘೃತವನ್ನ ಯೂಸ್ ಮಾಡ್ತೇವೆ. ಹೊಸ ಹಾಗೂ ಮಜ್ಜವನ್ನ ಉಪಯೋಗಿಸ್ತಾ ಇಲ್ಲ ಪ್ರಾಕ್ಟಿಕಲಿ. ಯಾವ್ದು ಹಾಸ್ಪಿಟಲ್ ಕೂಡ ಯೂಸ್ ಮಾಡೋದು ಕಡಿಮೆ. ಮಜ್ಜ ಅಂತಂದ್ರೆ ಬೋನ್ ಒಳಗಡೆ ಇರುವಂತಹದ್ದಕ್ಕೆ ಮಜ್ಜ ಅಂತ ಹೇಳ್ತಾರೆ. ಹೊಸ ಅಂತಂದ್ರೆ ಆ ಒಂದು ಫ್ಯಾಟ್. ಅದನ್ನ ನಾವು ಎರಡನ್ನು ಉಪಯೋಗಿಸ್ತಾ ಇಲ್ಲ. ಹೆಚ್ಚಾಗಿ ನಾವು ಘೃತ ಹಾಗೂ ತೈಲ. ಅಲ್ಲಿ ಯಮಕ ಸ್ನೇಹವನ್ನ ಹೇಳ್ತಾರೆ. ಎರಡು ಕಾಂಬಿನೇಷನ್ ಮಾಡಿ ಕೂಡ ಕೊಡ್ಬೋದು. ತುಪ್ಪ ಹಾಗೂ ತೈಲವನ್ನು ಸೇರಿಸಿ ಕೂಡ ಕೊಡ್ಬೋದು. ಮಹಾಸ್ನೇಹ ಎಲ್ಲದನ್ನು ಸೇರಿಸಿ ಕೂಡ ಕೊಡ್ಬೋದು. ಅತ್ಯಂತ ಒಳ್ಳೆ ರಿಸಲ್ಟ್ ಇರುವಂತಹದ್ದು ತೈಲ ಹಾಗೂ ಘೃತದಲ್ಲಿ. ಯಥಾ ತೈಲಂ ಘೃತಂ ಮಧು ಅಂತ ಹೇಳ್ತಾರೆ. ಘೃತ, ತೈಲ ಹಾಗೂ ಮಧು. ಘೃತ ಹೇಳುವಂಥದ್ದು ಪಿತ್ತಕ್ಕೆ, ತೈಲ ಹೇಳುವಂಥದ್ದು ವಾತಕ್ಕೆ, ಹಾಗೂ ಜೇನುತುಪ್ಪ ಮಧು ಹೇಳುವಂಥ ಕಫಕ್ಕೆ ಬೆಸ್ಟ್ ಅಂತ. ವಾತ ಸಮಸ್ಯೆ ಇದ್ದಾಗ ನಾವು ಅವರಿಗೆ ತೈಲದಲ್ಲಿ ಬಸ್ತಿ ಕೊಡ್ತೇವೆ. ಪಿತ್ತ ಸಮಸ್ಯೆ ಇದ್ದಾಗ ಘೃತದಲ್ಲಿ ಕೊಡ್ತೇವೆ. ಕಫ ಸಮಸ್ಯೆ ಹೆಚ್ಚಿಗೆ ಇದ್ದಾಗ ಆ ಬಸ್ತಿಗೆ ಜೇನುತುಪ್ಪನ ಮಿಕ್ಸ್ ಮಾಡಿ ಕೊಡ್ತೇವೆ, ಪ್ಲೇನ್ ಆಗಿ ಕೊಡೋದಿಲ್ಲ. ಸಾಮಾನ್ಯವಾಗಿ ಕಷಾಯ ಬಸ್ತಿ ಎಲ್ಲದಕ್ಕೂ ಕೂಡ ಜೇನುತುಪ್ಪ ಯೂಸ್ ಮಾಡ್ತೇವೆ. ಜೇನುತುಪ್ಪ ಅದನ್ನು ಒಂದು ಯೋಗವಾಹಿ ಇದ್ದಂಗೆ ಬೇಗವಾಗಿ ಕ್ಯಾರಿ ಮಾಡುತ್ತೆ ಎಲ್ಲ ಕಡೆ ಔಷಧಿಗಳನ್ನ. ಇಲ್ಲಿ ಮುಖ್ಯವಾಗಿ ನಾವು ಎಲ್ಲ ಬಸ್ತಿ 2 ರೀತಿ ಡಿವೈಡ್ ಮಾಡ್ಬೋದು. ಒಂದು ಸ್ನೇಹ ಬಸ್ತಿ, ಮತ್ತೊಂದು ಕಷಾಯ ಬಸ್ತಿ. ಸ್ನೇಹ ಬಸ್ತಿ ನೀವು ಎಷ್ಟು ಹೊತ್ತು ಇಟ್ಕೊಳ್ತಿರೋ ಅಷ್ಟು ಒಳ್ಳೇದು. ಅಷ್ಟು ಅಬ್ಸಾರ್ಪ್ಷನ್ ಆಗ್ತಾ ಇರ್ತದೆ. ಇವತ್ತು ಕೊಟ್ರೆ ನಾಳೆವರೆಗೆ ಇಟ್ಕೊಂಡ್ರು ತೊಂದರೆ ಇಲ್ಲ. ನಿಮ್ಮ ಕೆಪಾಸಿಟಿ, ನಿಮ್ಮ ಹತ್ರ ಎಷ್ಟು ಆಗ್ತದೋ ಅಷ್ಟು. 1 ತಾಸು, 2 ತಾಸು, 3 ತಾಸು, ನಾಳೆ ಬೆಳಗ್ಗೆವರೆಗೆ ಇಟ್ಕೊಂಡ್ರು ಸಮಸ್ಯೆ ಇಲ್ಲ. ಎಷ್ಟು ಹೊತ್ತು ತುಪ್ಪ ಇರತ್ತೋ ನಮ್ಮ ದೇಹದಲ್ಲಿ ಅಥವಾ ತೈಲ ಇರತ್ತೋ ಅಷ್ಟು ಅದು ಅಬ್ಸಾರ್ಪ್ಷನ್ ಆಗ್ತದೆ. ಯಾಕಂತಂದ್ರೆ ನಮ್ಮ ದೇಹದ ಪ್ರತಿಯೊಂದು ಕಣಗಳು ರಚನೆ ಆಗಿದ್ದು ಫ್ಯಾಟ್ ಸೆಲ್ಸ್ ಇಂದ. ಒಂದು ಸ್ಕಿನ್ ಅದು ಫ್ಯಾಟ್ ಇಂದ ಆಗಿರುವಂತಹದ್ದು. ಒಂದು ಆರ್ಗನ್ಗಳು ಫ್ಯಾಟ್ ಇಂದ ಆಗಿರುವಂತಹದ್ದು. ಎಷ್ಟು ನಾವು ಫ್ಯಾಟ್ ಉಪಯೋಗಿಸ್ತೀವೋ, ಎಷ್ಟು ಎಣ್ಣೆ ಹಚ್ಕೊಳ್ತೀವೋ, ಎಷ್ಟು ಎಣ್ಣೆ ನಾವು ಕುಡಿತೀವೋ ಅಷ್ಟು ಒಳ್ಳೇದು. ಅಲ್ಲಿ ಬರ್ತೇನೆ ನಾನು.
ಅದು ಈಗಿನ ಕಾನ್ಸೆಪ್ಟ್. ಹಳೆ ಕಾಲದಲ್ಲ ಕೊಲೆಸ್ಟ್ರಾಲ್ ಹೇಳೋ ಕಾನ್ಸೆಪ್ಟ್ ಇಲ್ಲ. ಒಂದು ಶ್ರಾದ್ದ ಇತ್ತು ಹೇಳಾದ್ರೆ ತುಪ್ಪ ಹೆಂಗ್ ಕುಡಿತಿದ್ದ, ದೊನ್ನೆಲೆ ಕುಡಿತಿದ್ರು ತುಪ್ಪವನ್ನ. ಆ ರೀತಿಯಲ್ಲಿ ಹೇಳಿರುವಂತದ್ದು ಹೊರತು ತುಪ್ಪ ಕುಡಿದು ಕೊಲೆಸ್ಟ್ರಾಲ್ ಬರುತ್ತೆ ಹೇಳುವಂತದ್ದು ಎಲ್ಲೂ ಇಲ್ಲ. ಹಳೆ ಕಾಲದಲ್ಲಿ ಈ ಕೊಲೆಸ್ಟ್ರಾಲ್ ಸಮಸ್ಯೆನೇ ಇಲ್ಲಾಗಿತ್ತು. ಕೊಲೆಸ್ಟ್ರಾಲ್ ಸಮಸ್ಯೆ ಅಂತ ಬಂತು, ಇವನ್ ಆರ್ಟಿಫಿಷಿಯಲ್ ಇದರಿಂದ ಬಂದದ್ದು. ನಮ್ಮ ತಾತ ಒಬ್ಬಟ್ಟೆಲ್ಲ ತಿನ್ಬೇಕಾದ್ರೆ ಈಗ ಹಿಡಿಯೋರ್ ಕೈ ತುಪ್ಪಕ್ಕೆ. ಅದು ಪದ್ಧತಿನೇ ಹಂಗದು. ತುಪ್ಪ ಕುಡಿಯೋ ಪದ್ಧತಿನೇ ಹಂಗೆ, ಎಣ್ಣೆ ಉಪಯೋಗಿಸೋ ಪದ್ಧತಿನೇ ಹಂಗೆ. ಉಪಯೋಗಿಸ್ಬೇಕು. ಆಯುರ್ವೇದದಲ್ಲಿ ಇಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂತಂದ್ರೆ, ಅಂದ್ರೆ ಕಳೆದ 2-3 ಜನರೇಷನ್ ವರೆಗೂ ಇದು ಮನೆಯಲ್ಲಿ ಸಾಮಾನ್ಯವಾಗಿ ಅದು ಬೆಳ್ಕೊಂಡು ಬಂದಿತ್ತು. ಈಗ ಒಂದ್ 2 ಜನರೇಷನ್ ಇದು ಎಲ್ಲ ಕಣ್ಮರೆ ಆಗ್ತಾ ಇದೆ. ಲಾಸ್ಟ್ ಟೈಮು ನಮ್ಮನೆ ಹತ್ರ ಅಲ್ಲಿ ಒಂದು ಗೌಡ್ರ ಮನೆ ಇತ್ತು, ಪ್ಯಾರಲಿಸಿಸ್ ಆಯ್ತು ಅವರಿಗೆ, ಪಕ್ಷಾಘಾತ. ಹೆಚ್ಚು ಕಡಿಮೆ ಈಗ ಒಂದು 10-12 ವರ್ಷ ಕಡಿಮೆ. ನಾನು ಜಸ್ಟ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬಂದದ್ದು. ಯಥಾ ತೈಲಂ ಘೃತಂ ಅದು ವಾತಾವರಣ ತಗೊಡ್ಬೇಕು, ತೈಲ ಕೊಡ್ಬೇಕು. ಬಂದ್ರು, ಪ್ಯಾರಲಿಸಿಸ್ ಆಗಿದ್ದು 12-1 ಗಂಟೆ ಆಗುತ್ತೆ, ಎಂಥದ್ದು ಇಲ್ಲ. ಕೈಗೂ ಶಕ್ತಿ ಇಲ್ಲ, ಕಾಲಿಗೂ ಶಕ್ತಿ ಇಲ್ಲ. ಹೆಂಗಂಗೋ ಮಾಡಿ ಒಂದು ಮನೇಲಿ ತೆಂಗಿನ ಎಣ್ಣೆ ಇತ್ತು, ಕೊಬ್ಬರಿ ಎಣ್ಣೆ ತಲೆಗೆ ಹಾಕ್ಲಿಕ್ಕೆ ಇಟ್ಕೊಂಡದ್ದೇ, ಗಾಣದ ಎಣ್ಣೆ. ಎಲ್ಲದಕ್ಕೂ ಒಂದೇ ನಮ್ಮ ಕರಾವಳಿಯಲ್ಲಿ. ತೆಂಗಿನ ಎಣ್ಣೆ ಒಂದು ಉಂಟು ಹೇಳಾದ್ರೆ ಅಡ್ಗೆಗೂ ಹೋದಯ್ಯ, ಮೈಗೆ ಹಚ್ಕೊಳ್ಳಿಕ್ಕೂ ಹೋದಯ್ಯ, ಕುಡಿಲಿಕ್ಕೂ ಹೋದಯ್ಯ, ತಲೆಗೆ ಹಾಕೊಳ್ಳಿಕ್ಕೂ ಹೋದಯ್ಯ. ಬೇರೆ ಎಣ್ಣೆ ಹೇಳುವುದೇ ಇಲ್ಲ ಕರಾವಳಿಯಲ್ಲಿ ಬಂದ್ರೆ. ಸಾಮಾನ್ಯವಾಗಿ ಕೇರಳದಿಂದ ಮಹಾರಾಷ್ಟ್ರವರೆಗೂ ಹೋಯ್ತು ಇದೇ ಸೇಮ್ ತೆಂಗಿನಕಾಯಿ ಎಣ್ಣೆನೇ. ಒಂದು ತಟ್ಟ ಎಣ್ಣೆ ತಕೊಂಡೆ ಕುಡೀರಿ ಅಂತ ಹೇಳಿದೆ ಅವರಿಗೆ, ಅಷ್ಟೇ. ಆ ಎಣ್ಣೆ ಜೀರ್ಣ ಆಗ್ಬೇಕಲ್ಲ, ಸ್ವಲ್ಪ ಶುಂಠಿ ಜಪ್ಪಿ ಚಿಪ್ಲಿ ಕೊಟ್ಟೆ, ಬಾಯಲ್ಲಿಟ್ಕೊಂಡು ಅದನ್ನ ಜಗದ್ ನುಂಗ್ರಿ ಅಂತ. ಅರ್ಧ ತಾಸು ಪೇಷಂಟ್ ನಡ್ಕೊಂಡು ಮನೆಗೆ ಹೋದ್ರು. ಇದು ತೈಲಕ್ಕೆ ಇರುವಂತಹ ಒಂದು ಇದು. ಅಂದ್ರೆ ಯಾವಾಗ ನಮ್ಮ ಹತ್ರ ಪೇಷಂಟ್ ಬರ್ತಾರೋ, ನಾವು ಔಷಧಿ ಅವ್ರಿಗೆ ಕೊಡ್ತೀವೋ, ಆವಾಗ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗುತ್ತೆ. ಎಷ್ಟೇ ನೀವು ಶಾಲೆಯಲ್ಲಿ ಕಲೀರಿ, ಕಾಲೇಜಲ್ಲಿ ಕಲೀರಿ, ಎಷ್ಟೇ ಹೇಳಿ ಯಥಾ ತೈಲಂ ಘೃತಂ ಮಧು ಅಂತ ಹೇಳಿ, ವಾತಕ್ಕೆ ತೈಲ ಬೆಸ್ಟ್ ಅಂತ ಹೇಳಿ, ಯಾವಾಗ ನಾವು ಕಣ್ಣು ಮುಂದೆ ಈ ರಿಸಲ್ಟ್ ಕಾಣ್ತೀವೋ ಆವಾಗಷ್ಟೇ ಡಾಕ್ಟ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದ್ರ ಡ್ರಾಬ್ಯಾಕ್ ಏನು ಅಂತಂದ್ರೆ, ನಾವು ಉಪಯೋಗಿಸುವಂತ ಎಣ್ಣೆ ಶುದ್ಧ ಎಣ್ಣೆ ಅಲ್ವೇ ಅಲ್ಲ. ತೆಂಗಿನಕಾಯಿನ ಬರೋ ಎಣ್ಣೆನೇ ಅಲ್ಲ, ಶೇಂಗಾ ಬೀಜನ ಬರೋ ಎಣ್ಣೆನೇ ಅಲ್ಲ, ಎಳ್ಳಿಂದ ಬರೋ ಎಣ್ಣೆನೇ ಅಲ್ಲ. ಎಲ್ಲ ವೈಟ್ ಆಯಿಲ್, ಪೆಟ್ರೋಲಿಯಂ ಪ್ರಾಡಕ್ಟ್. ಅದು ಹೆಂಗೆ ವಾತ ಕಡಿಮೆ ಮಾಡಬೇಕು? ಎಣ್ಣೆ ಹೌದಾ? ಅದು ಗಿಡದಿಂದ ಬಂದಿದ್ದೇ ಅಲ್ಲ, ಸಸ್ಯಜನ್ಯನೇ ಅಲ್ಲ. ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ, ವೈಟ್ ಆಯಿಲ್ ಅನ್ನ ಎಲ್ಲಾ ಆಹಾರಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಲೀಟ್ರಿಗೆ 50 ರೂಪಾಯಿ 60 ರೂಪಾಯಿಗೆ ಸಿಗ್ತದೆ ಎಣ್ಣೆ. ಅದನ್ನ ನಾವು ವಾತಕ್ಕೆ ಅಂತ ಉಪಯೋಗಿಸಿದ್ರೆ ಏನ್ ಪ್ರಯೋಜನ ಆಗ್ಬೋದು? ಅಭ್ಯಂಗ ಎಣ್ಣೆಗೆ ಅದನ್ನ ಹಾಕಿ ಅಭ್ಯಂಗ ಮಾಡ್ರೆ ಏನ್ ಪ್ರಯೋಜನ ಆಗ್ಬೋದು? ಎಂತೂ ಪ್ರಯೋಜನ ಆಗುದಿಲ್ಲ. ಅದರಿಂದ ಏನು ಅಬ್ಸರ್ವ್ ಆಗಬೇಕು, ಅದು ಅಬ್ಸರ್ವ್ ಆಗುದಿಲ್ಲ. ನಮ್ಮದೇನೆ ಅಭ್ಯಂಗ ತೈಲ ಇರತ್ತಲ್ಲ, ನೀವು ಹಚ್ಕೊಳ್ಳಿ, ಅಭ್ಯಂಗ ತೈಲ ಹಚ್ಕೊಳ್ಳಿ, 1 ತಾಸು ಬಿಡಿ, ಅದನ್ನ ಅರ್ಧಕ್ಕೆ ಅರ್ಧ ನಮ್ಮ ಸ್ಕಿನ್ ಅಬ್ಸರ್ವ್ ಮಾಡ್ಕೊಂಡಿರತ್ತೆ. ಅದೇ ಅಂಗಡಿಯಲ್ಲಿ ಸಿಗುವಂತ ಎಣ್ಣೆ ತಕೊಂಬಂದು ಹಚ್ಕೊಳ್ಳಿ, ಜಿಡ್ಡು ಅಂಟು ಹಾಗೆ ಇರತ್ತೆ. ನೀವು ಸೋಪ್ ಹಾಕಿ ತೊಳೆದ್ರು ಕೂಡ ಎಣ್ಣೆ ಅಂಶ ಹೋಗುದಿಲ್ಲ, ಅಂಟು ನಿಮಗೆ ಫೀಲ್ ಆಗತ್ತೆ. ಹೆಂಗೆ ಹಿಡಿದು ತೆಗೆದ್ರೆ ಅಂಟೇ ಇರುತ್ತದು. ಆದ್ರೆ ಶುದ್ಧ ಎಣ್ಣೆನೆ ಹೋದಾದ್ರೆ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕಾಗಿ ಆಯುರ್ವೇದದಲ್ಲಿ ಹೇಳ್ತಾರೆ, ಅಭ್ಯಂಗಂ ಆಚರೇತ್ ನಿತ್ಯಂ. ದಿನಚರ್ಯದಲ್ಲಿ ಹೇಳಿದ್ದು ಅಭ್ಯಂಗಂ ಆಚರೇತ್ ನಿತ್ಯಂ ಸಜರ ಶ್ರಮವಾತಃ. ಜರ ವಯಸ್ಸಾಗೂ ತಡೀತದೆ, ಶ್ರಮ ಸುಸ್ತಾಗೂ ತಡೀತದೆ, ವಾತಃ ವಾತವನ್ನ ಕಂಟ್ರೋಲ್ ಮಾಡ್ತದೆ. ದೃಷ್ಟಿಂ ಪ್ರಸಾದ ಪುಷ್ಟ್ಯಾಯು, ದೃಷ್ಟಿ ಕಣ್ಣಿಗೆ ಒಳ್ಳೇದು, ದೃಷ್ಟಿ ಪ್ರಸಾದನ ಮಾಡ್ತದೆ. ಪುಷ್ಟ್ಯಾಯು ನಮ್ಮ ಒಂದು ವಯಸ್ಥಾಪನ ಅಂತ ಹೇಳ್ತದೆ, ವಯಸ್ಸಾಯ್ದಂಗೆ ತಡೆಗಟ್ತದೆ. ಸ್ವಪ್ನಂ ಸೂತೋಗ್ದ ಅಡ್ಡಕತ್ತೆ, ಒಳ್ಳೆ ನಿದ್ದೆ ಬರ್ತದೆ. ಹೌದು, ಪ್ರತಿಯೊಬ್ರು ಮಾಡ್ತಿದ್ರು. ನನ್ನ ಕಣ್ಣು ಮುಂದೆ ಇನ್ನೂ ನೆನಪುಂಟು. ಕೆಲವೊಂದು ಈಗ ಒಂದು ತುಂಬಾ ವರ್ಷ ಅಲ್ಲ, ಒಂದು 20 ವರ್ಷ ಹಿಂದಿಂದು ನಾವು ಸಣ್ಣ ನೋಡ್ತಿದ್ವಿ. ಯಾರದೇ ಮನೆಗೆ ಹೋದ್ರೆ ಸಾಯಂಕಾಲ ನಾವ್ ಹಿಂಗ್ ತಿರ್ಗಾಡ್ಲಿಕ್ಕೆ ಹೋದ್ರೆ, ಈ ಗೌಡ್ರು ಇರ್ತಲ್ಲ, ಕೂಲಿ ಕೆಲಸ ಮಾಡೋರು ಇರ್ತಾರಲ್ಲ, ಅವಾಗೆಲ್ಲ ಬಾತ್ರೂಮ್ ಅಂತಂದ್ರೆ ಈಗಂಗೆಲ್ಲ ಬಾತ್ರೂಮ್ ಎಲ್ಲ ಇರೋದಿಲ್ಲ ಆಗಿತ್ತು. ಕಲ್ಲು ಹೂಡ್ಕೊಳ್ಳೋದು, ಹಂಡೆ ಇಡೋದು, ಬೆಂಕಿ ಒಟ್ಟೋದು. ನೀರ್ ಕಾಯುವಷ್ಟು ಹೊತ್ತು ಎಂತ ಮಾಡ್ತಿದ್ರು ಹೇಳಿ? ಎಣ್ಣೆ ತಕೊಂಡ್ ತಿಕ್ಕಂದ ಕುತ್ಕೊಳ್ತರು, ಶಾಖ ಕಾಸೋದು. ಆ ಬೆಂಕಿ ಶಾಖ ಕಾಸೋದು. ಶಾಖ ಕಾಸು ಮುಗಿಲ್ದವರೆಗೆ ನೀರ್ ಕಾದಿರ್ತದೆ,
ಅದು ಸ್ನಾನ ಮಾಡ್ಕೊಳ್ಳೋದು. ಎಷ್ಟು ಗಟ್ಟಿ ಇರ್ತಿದ್ರು ಅವರು, 80 ವರ್ಷ 90 ವರ್ಷ ಆದ್ರೂ ಕಾಲ್ ನೋವಿಲ್ಲ, ಎಂಥದ್ದು ಇಲ್ಲ. ಇದು ಅವರಿಗಿರೋ ಶಕ್ತಿ, ತೈಲಗಿರೋದ ಶಕ್ತಿ. ವಾತ ಹೇಳುವಂತದ್ದು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಬರೀ ಎಣ್ಣೆ ಹಚ್ಚುವುದಷ್ಟೇ ಅಲ್ಲ, ಹೊಟ್ಟೆಗೂ ತಗೊಳ್ಬೇಕು. ಹೊಟ್ಟೆ ತಗೊಳ್ಳೋದಷ್ಟೇ ಅಲ್ಲ, ಹಚ್ಚುದು ಮಾಡಬೇಕು. ಹೀಗೆ ಮಾಡಿದಾಗ ವಾತ ಕಂಟ್ರೋಲ್ ಬರ್ತದೆ. ತುಪ್ಪ ಪಿತ್ತ ಸಮಸ್ಯೆಗೆ ನಾನು ವಿಡಿಯೋ ಹಾಕಿದ್ದು ಯೂಟ್ಯೂಬ್ ಚಾನೆಲ್ ಅಲ್ಲಿ, ಪಿತ್ತ ಅತ್ಯಂತ ಒಳ್ಳೇದೊಳು. ಹೀಗೆ ಇದೇ ವಿಡಿಯೋನೇ ಹಾಕದೆ ಯಥಾ ತೈಲಂ ಗರ್ತಂಬೋದು ಅಂತ. ಹಾಸನಿಂದ ನನ್ನ ಪೇಷಂಟ್ ಬಂದಿದ್ರು. ಅವ್ರು ಯಾಕೆ ಬಂದ್ರು ಹೇಳಿ? ಸರ್, ನಿಮ್ ವಿಡಿಯೋ ನೋಡಿದೆ, ನನ್ನ ಮಗಳಿಗೆ ಅಸಿಡಿಟಿ ಕಡಿಮೆ ಮಾಡ್ಲಿಕ್ಕೆ ಆಗ್ಲಿಲ್ಲಾಗಿತ್ತು. ನೀವು ಹೇಳಿದ್ರಲ್ಲ ತುಪ್ಪ ಒಳ್ಳೇದು ಅಂತ, ನಾ ಹಸುವಿನ ತುಪ್ಪ ಮನೇಲಿ ಮಾಡ್ದು ಕೊಟ್ಟೆ. ಫಸ್ಟ್ ಕೊಟ್ರು ಅಂದ್ರೆ ಯಾವ ಹಸುವಿಂದು ಅದು? ಜರ್ಸಿ ಹಸುವಿಂದ ಆಗಿತ್ತು. ತುಂಬಾ ರಿಸಲ್ಟ್ ಬರ್ಲಿಲ್ಲ. ನಮ್ಮ ಹತ್ರ ತರ್ಸ್ಕೊಂಡ್ರು ಗೀರ್ ಹಸುವಿಂದು. ಅಲ್ಲ, ನೀವು ಔಷಧಿ ಹಾಕ್ತೀರಾ ತುಪ್ಪಕ್ಕೆ ಕೇಳಿದ್ರು ಅವರು. ಅಂದ್ರೆ ಔಷಧಿ ಹಾಕಿ ತುಪ್ಪನೂ ಸಿಗ್ತದೆ, ನಿಮ್ಗೆ ಕೊಟ್ಟ ಸಾದಾ ತುಪ್ಪ ಅಂತ. ಜಸ್ಟ್ ಬರೀ ಗೀರ್ ಹಸುವಿನ ತುಪ್ಪದಲ್ಲಿ ಅಥವಾ ಮಲ್ನಾಡ್ ಗಿಡ್ಡ ಹಸುವಿನ ತುಪ್ಪದಲ್ಲಿ ಸಾವಯವವಾಗಿ ಬೆಳೆದದ್ರಲ್ಲಿ ಔಷಧಿಗಳು ತುಂಬಿಕೊಂಡಿರ್ತದೆ. ನಾ ಮೆಡಿಕೇಟೆಡ್ ಘೀ ಮಾಡೋದು ನೆಕ್ಸ್ಟ್. ಆದ್ರೆ ಆ ಶುದ್ಧ ತುಪ್ಪ ಯಾವ ಹಸುವಿನ ಬಂತು, ಹೆಂಗ್ ಬಂತು? ಈಗ ನೀವು ಮಾರ್ಕೆಟಲ್ಲಿ ಸಿಗೋದೆಲ್ಲ ತುಪ್ಪ ಅಲ್ಲ, ಅದು ಮಿಲ್ಕ್ ಫ್ಯಾಟ್. ಹಾಲಿಂದನೇ ಕ್ರೀಮ್ ಸಪ್ರೇಟ್ ಮಾಡಿ ಹೀಟ್ ಮಾಡಿ ತುಪ್ಪ ಅಂತ ಮಾರ್ಬಿಟ್ರು. ಆದ್ರೆ ಸಂಸ್ಕಾರ ಆಗ್ಬೇಕಲ್ಲ, ಗುಣಾಂತರ್ದಾನ ಸಂಸ್ಕಾರ ಮುಚ್ಚುತ್ತೆ ಅಂತ ಹೇಳ್ತಾರೆ. ಗುಣ ಚೇಂಜ್ ಆಗ್ಬೇಕಲ್ಲ. ಹಾಲಿರೋದು ಮೊಸರು ಆಗ್ಬೇಕು, ಮೊಸರ ಕಡ್ದು ಮಜ್ಜಿಗೆ ಮಾಡ್ಬೇಕು, ತಕ್ರ ಆಗ್ಬೇಕು, ಮಂಥನ ಸಂಸ್ಕಾರ ಆಗ್ಬೇಕು, ಅದನ್ನ ಮತ್ತೆ ಹೀಟ್ ಮಾಡ್ಬೇಕು, ಅಗ್ನಿ ಸಂಸ್ಕಾರ ಆಗ್ಬೇಕು, ಬೆಣ್ಣೆ ಇರೋ ತುಪ್ಪ ಮಾಡ್ಬೇಕು. ಆವಾಗಷ್ಟೇ ಔಷಧಿ ಗುಣ ಬರುವಂತಹದ್ದು. ಸುಮ್ನೆ ಕ್ರೀಮ್ ತಗೊಂಡು ಹೀಟ್ ಮಾಡ್ಬಿಟ್ಟು ತುಪ್ಪ ಮಾಡ್ಬಿಟ್ರೆ ಅದರಿಂದ ಔಷಧಿ ಗುಣ ಬರುವುದಿಲ್ಲ. ಅದು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಮಾಡ್ತದೆ. ತುಪ್ಪ ಅಂತಂದ್ರೆ ಈಗ ನಿಮ್ಗೆ ಮಾರ್ಕೆಟಲ್ಲಿ ಸಿಗೋದು ವೇದಿಕ್ ಘೀ ಮತ್ತೆ ಘೀ ಅಂತ. ವೇದಿಕ್ ಘೀ ಅಂತಂದ್ರೆ ಹಾಲಿಂದ ಮೊಸರು ಮಾಡಿ, ಮೊಸರನ್ನ ಕಡ್ದು ಮಜ್ಜಿಗೆ ಮಾಡಿ, ಬೆಣ್ಣೆ ತೆಗೆದು ಅದರಿಂದ ತುಪ್ಪ ಮಾಡ್ರೆ ಅದು ವೇದಿಕ್ ಘೀ. ಅದಕ್ಕೆ ನೋಡಿ 4,000 ಮೇಲೆ ಇರುತ್ತೆ ಕೆಜಿ. ಸಾದಾ ತುಪ್ಪ ನಿಮ್ಗೆ 500 ರೂಪಾಯಿ ಸಿಗ್ತದೆ. ನಿಮ್ಗೆ ಹೋಮಕ್ ಸಿಗೋ ತುಪ್ಪ ಅದು ಹೇಳಬೇಕು ಅಂತಂದ್ರೆ ಅನಿಮಲ್ ಫ್ಯಾಟ್, ಅದು ಆ ಚರ್ಬಿಯಿಂದ ಅಥವಾ ಇದರಿಂದ ಮಾಡಿ ಮತ್ತು ಕಡಿಮೆ ಕ್ವಾಲಿಟಿ ಬರುತ್ತೆ. ಬರ್ನ್ ಮಾಡ್ಲಿಕ್ಕೆ, ಬಾಡಿ ಬರ್ನ್ ಮಾಡಿ ತಗೊಂಡು ಹೋಗ್ತಾರೆ. ನೀವು ಗೋಕರ್ಣಕ್ಕೆ ಹೋಗಿ ಅಥವಾ ಯಾವುದೇ ಒಂದು ಇಂಥ ಅಂಗಡಿಯಲ್ಲಿ, ಕೆಲವೊಂದು ಅಂಗಡಿಗಳಿರ್ತದೆ, ತುಪ್ಪ ಬೇಕು ಅಂದ ಕೂಡಲೇ ಅವ್ರು ಕೇಳ್ತಾರೆ, ಸರ್ ಯಾವ ತುಪ್ಪ ಬೇಕು? ಹೋಮ ತುಪ್ಪ ಹಳೆ ಸಿಗ್ತದೆ. ಅದು 200 ರೂಪಾಯಿ ಕೆಜಿ ಸಿಗ್ತದೆ ನಿಮ್ಗೆ, 200 rupees per ಕೆಜಿ. ನೋಡಿ, ನಾವು ಹೋಮಕ್ಕೆ ಉಪಯೋಗಿಸುವಂತಹ ಭಸ್ಮ ನಾವು ಉಪಯೋಗಿಸ್ತೇವೆ. ಇಂತಹದ್ದ ತುಪ್ಪ ಹಾಕಿದ್ರೆ ಏನು ಔಷಧಿ ಗುಣ ಬರ್ಬೋದು? ನಾವು ಅದಕ್ಕಾಗಿಲ್ಲ, ನಾವು ಸಂಕಷ್ಟಕ್ಕೆ ಮತ್ತೆ ಇದಕ್ಕೆ ಮಾಡ್ತೀವಲ್ಲಿ, ಆ ಸಮಿದ ಹಾಕಿ ಒಂದು ಆ ಮಂತ್ರಕ್ಕಿರು ಶಕ್ತಿ. ಪಂಚಗವ್ಯ ಘೃತನೇ ನಾವು ಹಾಕ್ತೇವೆ ಹೋಮ ಮಾಡ್ಬೇಕಿದ್ರೆ. ಮೆಡಿಕೇಟೆಡ್ ಗೀನೆ ಪಂಚಗವ್ಯ ಘೃತವನ್ನ ನಾವು ಹಾಕ್ತೇವೆ. ಆವಾಗ ಔಷಧಿ ಗುಣ ಚೆನ್ನಾಗಿ ಬರ್ತದೆ. ಹೀಗೆ ನಾವೊಂದು ತುಪ್ಪ ಉಪಯೋಗಿಸ್ಬೇಕಿದ್ರೆ, ಎಣ್ಣೆ ಉಪಯೋಗಿಸ್ಬೇಕಿದ್ರೆ, ನೀ ಕುಡಿಲಿಕ್ಕೆ ಏನು ಸಮಸ್ಯೆ ಇಲ್ಲ, ಅದು ಶುದ್ಧ ಇರ್ಬೇಕು ಒಂದು. ಎರಡನೇದು, ಅದನ್ನ ಕುಡ್ಕೊಂಡು ನಾವು ಕೆಲಸ ಮಾಡ್ಬೇಕು. ಕುತ್ಕೊಂಡು ಮಲಗುದಲ್ಲ, ಕುತ್ಕೊಂಡು ಕೆಲಸ ಮಾಡಿದ್ರೆ ಬರ್ನ್ ಆಗ್ತದೆ. ಇಲ್ಲ ಅಂತಂದ್ರೆ ಬರ್ನ್ ಆಗುದಿಲ್ಲ. ಅದಕ್ಕಾಗಿ ನಾವು ಯಾವುದನ್ನೇ ನೀವು ಉಪಯೋಗಿಸಿ ಅದು ಶುದ್ಧ ಎಷ್ಟರ ಮಟ್ಟಿಗೆ ಉಂಟು ನೋಡ್ಕೊಂಡು ಉಪಯೋಗಿಸಿ. ಇಲ್ಲ ಅಂತ ನಮ್ಗದು ರಿಸಲ್ಟ್ ಬರೋದಿಲ್ಲ. ಜೇನುತುಪ್ಪ ಅಂತೂ 100ರಲ್ಲಿ 99% ಕಲಬೆರಕೆ. ಸಕ್ಕರೆ ಪಾಕ ಅಂತೆಂತ ಹಾಕ್ತಾರೋ ಗೊತ್ತಿಲ್ಲ. ಕಾಲಿಗೆ ಸ್ಟ್ರೇನ್ ಬರದೇ ಇರುವಂತ ಯೋಗಾಸನಗಳನ್ನ ಮಾಡ್ಬೋದು. ಅದ್ರ ಮೇಲೆ ನಾವು ಪ್ರೆಷರ್ ಹಾಕಬಾರ್ದು. ಆರಾಮ್ ಮಲ್ಕೊಂಡ್ ಮಾಡೋದೆಲ್ಲ ಮಾಡ್ಬೋದು. ಏನು ತೊಂದ್ರೆ ಇಲ್ಲ. ಬಸ್ತಿ ಬಗ್ಗೆ ಹೇಳ್ತೇವೆ, 1 ನಿಮಿಷ ಮುಗಿಸ್ತೇನೆ, ನೆಕ್ಸ್ಟ್ ಪ್ರಶ್ನೆ ಕೇಳಬಹುದು. ಅಲ್ಲಿ ಸ್ನೇಹ ಬಸ್ತಿ ಹೇಳುವಂತದ್ದನ್ನ ನೀವು ಎಷ್ಟೊತ್ತು ಇಟ್ಕೊಂಡ್ರೂ ಒಳ್ಳೇದು. ಶುದ್ಧ ಸ್ನೇಹ ಇದ್ರೆ ರಿಸಲ್ಟ್ ಬರ್ತದೆ. ವೈಟ್ ಆಯಿಲ್ ಆದ್ರೆ ನಮ್ಗೆ ಬಸ್ತಿ ರಿಸಲ್ಟ್ ಬರುವುದಿಲ್ಲ. ನೆಕ್ಸ್ಟ್ ಹೇಳುದು ಯಾಪನ ಬಸ್ತಿ, ಕಷಾಯ ಬಸ್ತಿ. ಅದು ಹೇಗೆ ಅಂತಂದ್ರೆ ನಮ್ಮ ಬಾಡಿನ ಕ್ಲೀನ್ ಮಾಡೋ ಕೆಲಸನೂ ಮಾಡ್ತದೆ, ಜೊತೆಗೆ ಅಬ್ಸಾರ್ಪ್ಷನ್ ಆಗಿ ಇಡೀ ಬಾಡಿ ಸಂಚಾರ ಆಗಿ ಮಿದುಳಲ್ಲಿರುವಂತ ಬ್ಲಾಕ್ ಅನ್ನ ಕ್ಲಿಯರ್ ಮಾಡೋದ ಶಕ್ತಿ ಬಸ್ತಿಗಿದೆ. ಅಷ್ಟೊಂದು ಅದ್ಭುತ ಗುಣ ಇರುವಂತಹದ್ದು ಬಸ್ತಿಯಲ್ಲಿ. ಮೇಲಿರುವಂತ ಕ್ಲಾಟ್ ವರೆಗೂ ಕ್ಲಿಯರ್ ಆಗ್ತದೆ, ಬ್ಲೀಡಿಂಗ್ ಅನ್ನು ಕೂಡ ಸ್ಟಾಪ್ ಮಾಡ್ತದೆ. ಇಂಥ ಅದ್ಭುತ ಗುಣ ಇರುವಂತಹದ್ದು ಬಸ್ತಿಯಲ್ಲಿ. ಮತ್ತೆ ಬಸ್ತಿಯನ್ನ ಈಸಿಯಾಗಿ ಎಲ್ಲರೂ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು. ವಿರೇಚನಕ್ಕೆ ಆದ್ರೆ ಸ್ವಲ್ಪ
ನಾವು ಸೆಲೆಕ್ಟ್ ಮಾಡಿ ಅವರಿಗೆ ಎಲ್ಲ ಅಡ್ವೈಸ್ ಮಾಡಿ ಫಾಲೋ ಮಾಡಿ ತುಂಬಾ ಇರ್ತದೆ. ಬಸ್ತಿಯನ್ನು ಆರಾಮಾಗಿ ಕೊಡ್ಬೋದು. ಸೊ ಇಲ್ಲಿ ಅವ್ನು ಎಷ್ಟು ಹೊತ್ತು ಹಿಡ್ಕೊಳ್ತಾನೆ ಹೇಳೋದು, ಆ ಕೆಪಾಸಿಟಿಯನ್ನು ನೋಡ್ಕೊಂಡು ನಾವು ನಾಳೆ ಟ್ರೀಟ್ಮೆಂಟ್ ಅನ್ನ ಪ್ಲಾನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಎಕ್ಸಾಂಪಲ್ ಒಬ್ಬ ಯಾಪನ ಬಸ್ತಿ ಒಬ್ಬನಿಗೆ ಕೊಡ್ಬೇಕು, ಅವನಿಗೆ ಒಂದು 600 ml ಕೊಡ್ತೀನಿ ಇವತ್ತು, ಅವ್ನು 10 ನಿಮಿಷಕ್ಕೆ ಪಾಸ್ ಮಾಡಿಬಿಟ್ಟ. ಸೊ ನಾವು ನಾಳೆ 500 ml ಕೊಡ್ತೀವಿ. ಅಟ್ಲೀಸ್ಟ್ ಒಂದು 45 ಮಿನಿಟ್ ಹೋಲ್ಡ್ ಮಾಡಲಿ ಅಂತ, ಮಿನಿಮಮ್ ಅಬ್ಸರ್ಷನ್ ಚೆನ್ನಾಗಾಗತ್ತೆ ಅಂತ. ಅದಕ್ಕಾಗಿ ಸ್ನೇಹ ಬಸ್ತಿ ನಿಮ್ಮ ಎಷ್ಟಾಗುತ್ತೆ ಅಷ್ಟು ಹಿಡಿದು ಅದು ಪಾಸ್ ಮಾಡ್ಬೋದು. ಆಕ್ಚುಲಿ ಆಯುರ್ವೇದಕ್ಕೆ ಹೋಗಿ ಅಥವಾ ಯೋಗಕ್ಕೆ ಹೋಗಿ ಯಾವುದಕ್ಕೆ ಹೋದ್ರೂ ಕೂಡ ಸ್ವಸ್ಥತೆಯನ್ನ ಮೇಂಟೈನ್ ಮಾಡ್ಕೊಳ್ಳೋದು ಫಸ್ಟ್ ಇಂಪಾರ್ಟೆನ್ಸ್. ಪ್ರಜ್ಞಾಪರಾಧ ಅಂತ ಹೇಳ್ತಾರೆ. ಪ್ರಜ್ಞಾಪರಾಧ ಅಂದ್ರೆ ಗೊತ್ತಿದ್ದು ಮಾಡುವಂತದ್ದು ಪ್ರಜ್ಞಾಪರಾಧ. ನಾನು ಮಾಡ್ಕೊಂಡಿರೋದು ಅದೇ ಸರ್. ಆಯ್ತಾ, ಗೊತ್ತಿರ್ತದೆ ಇದು ಒಳ್ಳೇದಲ್ಲ ಹೇಳಿ, ಆದ್ರೂ ಕೂಡ ಮಾಡ್ಕೊಳ್ತೇವೆ, ಅದಕ್ಕೆ ಪ್ರಜ್ಞಾಪರಾಧ ಅಂತ ಹೇಳ್ತಾರೆ. ಈಗ ಅವನಿಗೆ ಗೊತ್ತಿರುತ್ತೆ ಇಲ್ಲಿ ಹೋದ್ರೆ ಹಿಂಗೆ ಸಮಸ್ಯೆ ಆಗತ್ತೆ ಅಂತ, ಇರ್ಲಿ ಬಿಡು ತೊಂದ್ರೆ ಇಲ್ಲ, ಒಂದ್ಸಲ ನಂಗೆ ಬೇಕಾಗಿತ್ತು ಅಂತ ಮಾಡ್ಬಿಡ್ತಾರೆ. ಅದನ್ನ ಮಾಡ್ಲಿಲ್ಲ ಹೇಳಾದ್ರೆ, ಪ್ರಜ್ಞಾಪರಾಧನ ಮಾಡ್ಲಿಲ್ಲ ಹೇಳಾದ್ರೆ ಸ್ವಸ್ಥತೆನ ಮೇಂಟೈನ್ ಮಾಡ್ಕೊ ತುಂಬಾ ಈಸಿ, ಕಷ್ಟ ಅಲ್ಲ. ಆದ್ರೆ ಒಂದ್ಸಲ ಸಮಸ್ಯೆ ಸ್ಟಾರ್ಟ್ ಆಯ್ತು ಅಂದ್ಮೇಲೆ ನೀವು ಚಿಕಿತ್ಸೆಗೆ ಹೋಗ್ಬೇಕು. ಎಕ್ಸಾಂಪಲ್ ಒಂದು BP ಪೇಷಂಟ್ ಇರ್ತಾರೆ, ಶುಗರ್ ಪೇಷಂಟ್ ಇರ್ತಾರೆ, ಗುಳಿಗೆನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಿ. ಈಗ ನೀವು ಯೋಗವನ್ನ ಕರೆಕ್ಟ್ ಮಾಡ್ಕೊಂಡು ಹೋದ್ರೆ, ಪ್ರಾಣಾಯಾಮ ಕರೆಕ್ಟ್ ಮಾಡ್ಕೊಂಡು ಹೋದ್ರೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಎಕ್ಸಾಂಪಲ್ ಈಗ ಒಂದು 1 mg ಗುಳಿಗೆ ತಗೊಳ್ತಾ ಇದ್ರೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ಈಗ ನಿಮ್ಮ ಹತ್ರ ಏನು ಮಾಡಲಿಲ್ಲ ಹೇಳಾದ್ರೆ ಗುಳಿಗೆ ಚೇಂಜ್ ಮಾಡ್ತಾ ಹೋಗ್ಬೇಕು, ಸ್ಟ್ರಾಂಗ್ ಕೊಡ್ತಾ ಹೋಗ್ಬೇಕು, ನೆಕ್ಸ್ಟ್ ಇನ್ಸುಲಿನ್ ವರೆಗೂ ಹೋಗ್ಬಿಟ್ಟತ್ತೆ. ಈಗ ಒಬ್ಬ ಹೆಲ್ತಿ ಇರ್ತಾನೆ, ಏನು ಸಮಸ್ಯೆನೇ ಅವ್ನಿಗೆ ಇರೋದಿಲ್ಲ, ಕರೆಕ್ಟಾಗಿ ಪ್ರಾಣಾಯಾಮ ಯೋಗನ ಮಾಡ್ಕೊಂಡು ಹೋದ್ರೆ ಯಾವ ಸಮಸ್ಯೆ ಬರುವುದಿಲ್ಲ. ಆ ರೀತಿ ಪ್ರಿವೆಂಟ್ ಮಾಡ್ಕೊಂಡು ಹೋಗ್ಬೋದು. ಆಯುರ್ವೇದ ಹೇಳ್ತಾರೆ ವರ್ಷಕ್ಕೆ ಒಂದ್ಸಲ ಶೋಧನವನ್ನ ಮಾಡ್ಕೊಳ್ಳಿ. ಸ್ವಸ್ಥ ಪುರುಷ ಒಬ್ಬ ಹೆಲ್ತಿ ಒಬ್ಬ ಇರ್ತಾನೆ ಹೇಳಾದ್ರೆ ವರ್ಷಕ್ಕೆ ಒಂದ್ಸಲ ಪಂಚಕರ್ಮನ ಮಾಡ್ಕೊಂಡ್ರೆ ಯಾವ ವ್ಯಾಧಿಗಳು ಕೂಡ ಬರುವುದಿಲ್ಲ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ, ಟು ಮೇಂಟೈನ್ ದ ಹೆಲ್ತಿ ಬಾಡಿ. ಎರಡನೇ ಇಂಪಾರ್ಟೆನ್ಸು ಆತುರಸ್ಯ ವಿಕಾರ ಪ್ರಶಮನ. ಆತುರ ಅಂತಂದ್ರೆ ರೋಗಿ, ವಿಕಾರ ಅಂತಂದ್ರೆ ಸಮಸ್ಯೆಗಳು, ವಿಕಾರಗಳು. ಪ್ರಶಮನ ಮಾಡೋ ಬಗ್ಗೆ ನಾವು ಪಂಚಕರ್ಮನ ಮಾಡ್ಕೋಬಹುದು. ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗ್ಬೇಕು. 2 ದಿವಸ ಮಾಡೋದು, 2 ದಿವಸ ಬಿಡುದು, 2 ದಿವಸ ಮಾಡೋದು, ಆ ರೀತಿ ಮಾಡಬಾರ್ದು. ಮಾಡಿದ್ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನಾಡಿ ಶುದ್ಧಿ ಪ್ರಾಣಾಯಾಮನ ಮಾಡಿ, ಭ್ರಾಮರಿ ಪ್ರಾಣಾಯಾಮನ ಮಾಡಿ. ಅನುಲೋಮ ವಿಲೋಮ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಹೇಳಿರುವಂತದ್ದು ನಾಡಿ ಶುದ್ಧಿ ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮನ ಅರ್ಥ ಮಾಡ್ಕೊಳ್ಬೇಕು. ಮೂತ್ರ ಅಂದ್ರೆ ಗೋಮೂತ್ರ, ಮೈ ಅಂದ್ರೆ ಗೋಮಯ, ಕ್ಷೀರ ಅಂದ್ರೆ ಗೋಕ್ಷೀರ, ಸೈಂಧವ ಅದು ಲವಣ ಅಂದ್ರೆ ಸೈಂಧವನೇ. ಹಾಗೆ ಇದು ಕೂಡ ಪ್ರಾಣಾಯಾಮ ಅಂದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮನೇ. ಅಲ್ಲಿ ಪ್ರಾಣಾಯಾಮ ಮಾಡ್ಬೇಕು ಅಂದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡ್ಬೇಕು. ಪೂರಕ, ಕುಂಭಕ, ರೇಚಕ ಅದನ್ನ ಫಾಲೋ ಮಾಡ್ಬೇಕು. ಅದನ್ನ ಮಾಡಿದ್ರೆ ನಮಗೆ ರಿಸಲ್ಟ್ ಚೆನ್ನಾಗಿ ಬರ್ತದೆ. ಪ್ರಾಣಾಯಾಮ ಹೇಳುವಂತಹದ್ದು ನಮ್ಮ ದೇಹವನ್ನ ಹಾಗೂ ಮನಸ್ಸನ್ನ ಬ್ಯಾಲೆನ್ಸ್ ಮಾಡುವಂತಹದ್ದು ನಾಡಿ ಶುದ್ಧಿ ಪ್ರಾಣಾಯಾಮ. ಯೋಗ ಅಂತಂದ್ರೆ ಮನಸ್ಸಿಗೆ ಹೆಚ್ಚಿಗೆ ಇರುವಂತಹದ್ದು. ಯುಜ್ಯತೆ ಅನಿನೀತಿ ಯೋಗ, ಮನಸ್ಸು ಹಾಗೂ ದೇಹವನ್ನು ಸೇರಿಸುವಂತದ್ದು. ಎರಡನ್ನ ಯುಜ್ಯತೆ ಜಾಯಿನ್ ಮಾಡುವಂತ, ಎರಡನ್ನ ಸೇರಿಸುವಂಥದ್ದು. ಎರಡು ಯಾವ್ಯಾವುದು? ದೇಹ ಹಾಗೂ ಮನಸ್ಸು. ಆಕ್ಚುಲಿ ಹಣ್ಣನ್ನ ಖಾಲಿ ಹೋಟೆಲ್ ತಿಂದ್ರೆ ಒಳ್ಳೇದು. ಅಂದ್ರೆ ಹಣ್ಣಲ್ಲಿ ಊಟ ಸಮಸ್ಯೆ ಏನೂ ಇಲ್ಲ. ನೀವು ಖಾಲಿ ಹೋಟೆಲ್ ತಿಂದಾಗ ನಿಮ್ಗೆ ಅದರ ಫಲ ಹೆಚ್ಚಿಗೆ ಸಿಗ್ತದೆ. ಅದು ಯಾಕಂತಂದ್ರೆ ನ್ಯೂಟ್ರಿಯೆಂಟ್ಗಳೆಲ್ಲ ಇರುತ್ತೆ, ಫುಡ್ ಇಂಟ್ರಾಕ್ಷನ್ ಇರೋದಿಲ್ಲ. ನೀವು ಊಟ ಆದ್ಮೇಲೆ ತಿಂದ್ರೆ ಹೊಟ್ಟೆ ತುಂಬ್ಕೊಂಡಿರ್ತದೆ, ಕಂಪ್ಲೀಟ್ ಆಗಿ ಅಬ್ಸರ್ವ್ ಆಗೋದಿಲ್ಲ. ಅಥವಾ ಊಟ ಆಗಿ 1 ತಾಸು 2 ತಾಸು ಆದ್ಮೇಲೆ ತಿನ್ಬೇಕು. ಈಗ ಎಕ್ಸಾಂಪಲ್ ನೀವೀಗ 2 ಗಂಟೆಗೆ ಊಟ ಮಾಡಿದ್ರೆ 4 ಗಂಟೆಗೆ ಹಣ್ಣು ತಿಂದ್ರೆ ಒಳ್ಳೇದು, 3:30 ತಿಂದ್ರೆ ಒಳ್ಳೇದು. ನಿಮ್ಮ ಪ್ರಕೃತಿಯನ್ನು ನೋಡ್ಕೊಂಡು ತುಂಬಾ ಹೀಟಿನ ಪ್ರಕೃತಿ ಇದೆ ಹೇಳಾದ್ರೆ ಸ್ವಲ್ಪ ತಂಪಾಗುವಂತಹದ್ದು ಚಿಕ್ಕು ಹಣ್ಣು, ದಾಳಿಂಬೆ ಹಣ್ಣು. ಚಿಕ್ಕೊಂಡು ತಂಪು, ಥಂಡಿನೂ ತಂಪು ಇಲ್ಲ, ಆ ರೀತಿ ಸಾಮಾನ್ಯವಾಗಿ ಆಗೋದಿಲ್ಲ. ಚಿಕ್ಕು ಹಣ್ಣು ಥಂಡಿ, ಅದು ಶುಗರ್ನು ಯೂಸ್ ಮಾಡಬಾರ್ದು, ಸಿಕ್ಕಾಪಟ್ಟೆ ಸ್ವೀಟ್. ಡಯಾಬಿಟಿಸ್ ಪೇಷಂಟ್ ಆದ್ರೆ ಚಿಕ್ಕು ಹಣ್ಣು ಅವಾಯ್ಡ್ ಮಾಡಬೇಕು, ದ್ರಾಕ್ಷಿ ಹಣ್ಣು ಅವಾಯ್ಡ್ ಮಾಡಬೇಕು. ಡಯಾಬಿಟಿಸ್ನವರು ಚಿಕ್ಕು ಹಣ್ಣು, ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು, ಪೈನಾಪಲ್ಲು ಇವೆಲ್ಲ ಸಿಕ್ಕಾಪಟ್ಟೆ ಸ್ವೀಟ್. ಡಯಾಬಿಟಿಸ್ ಕೇಸಸ್ ಬಂದಾಗ ನಾವು ಕಡಿಮೆ ಸ್ವೀಟ್ ಇರುವಂತ ಹಣ್ಣುಗಳು, ಪೇರ್ಲ ಕಾಯಿನಂಥದ್ದು ಫುಲ್ ಹಣ್ಣಾಗಿರ್ಬಾರ್ದು, ಕಾಯಿನಂಗಿರ್ಬೇಕು ಪೇರ್ಲು. ಮತ್ತೆ ಸೇಬು, ಪಪ್ಪಾಯ, ದಾಳಿಂಬೆ,
ಇವುಗಳನ್ನೆಲ್ಲ ಉಪಯೋಗಿಸ್ಬೋದು. ಡಯಾಬಿಟಿಸ್ ಪೇಷಂಟ್ ಪಿತ್ತ ತುಂಬ ಹೆಚ್ಚಿಗೆ ಇದೆ ಅವರಿಗೆ, ಅವ್ರು ಯಾವ್ದು ಯೂಸ್ ಮಾಡ್ಬೋದು? ದಾಳಿಂಬೆ ಯೂಸ್ ಮಾಡ್ಬೋದು, ಮೋಸಂಬಿ ಯೂಸ್ ಮಾಡ್ಬೋದು. ದ್ರಾಕ್ಷಿ ತಿಂದ್ರೆ ಪಿತ್ತ ಆಗತ್ತೆ, ಪಪಾಯ ತಿಂದ್ರೆ ಪಿತ್ತ ಆಗತ್ತೆ, ಪೈನಾಪಲ್ ತಿಂದ್ರೆ ಪಿತ್ತ ಆಗತ್ತೆ. ವಾತ ಸಮಸ್ಯೆ ಇದ್ದವರು ಶುಗರ್ ಏನು ಇಲ್ಲ ಅಂತಂದ್ರೆ ದಾಳಿಂಬೆ ತಿನ್ಬೋದು, ಸೇಬು ತಿನ್ಬೋದು. ಅವರ ಪ್ರಕೃತಿ ಮೇಲೆ ಡಿಪೆಂಡು. ಈಗ ಇಂಥ ಪ್ರಕೃತಿ ಅಂತಂದ್ರೆ ನಾವು ಅವ್ರಿಗೆ ಕರೆಕ್ಟ್ ಅಡ್ವೈಸ್ ಮಾಡ್ಲಿಕ್ಕೆ ಆಗ್ತದೆ. ಈ ಕಫ ತುಂಬಾ ಇದೆಯಪ್ಪ, ಕಫ ಇದ್ದವರು ಚಿಕ್ಕೊಂಡು ಮುಟ್ಲೇಬಾರ್ದು, ಆರೆಂಜ್ ಮುಟ್ಲೇಬಾರ್ದು, ಬಾಳೆಹಣ್ಣು ಮುಟ್ಲೇಬಾರ್ದು. ಈಗ ಜಾಯಿಂಟ್ ಪೇನ್ ಇದೆ, ಜಾಯಿಂಟ್ ಪೇನ್ ಇದೆ ಅಂತ ಹೇಳಿದಾಗ ನೀವು ಪಪಾಯ ತಗೋಬಹುದು, ಸಮಸ್ಯೆ ಇಲ್ಲ. ಸಾಮಾನ್ಯವಾಗಿ ಜಾಯಿಂಟ್ ಪೇನ್ ಇದ್ದಾಗ ನಾವು ತುಂಬಾ ಅವಾಯ್ಡ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಹೋಗಿಲ್ಲ ಹಣ್ಣುಗಳೆಲ್ಲ ತಗೋಬಹುದು. ನಟ್ಸ್ ಅನ್ನು ಅವಾಯ್ಡ್ ಮಾಡಬೇಕು. ನಟ್ಸ್ ಅಂತಂದ್ರೆ ಕ್ಯಾಶ್ಯೂ ನಟ್ಸು, ಶೇಂಗಾ, ಕಡಲೆ, ಇವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು. ಬಾದಾಮಿ ಒಂದ್ 2-3 ಪೀಸ್ ಅಡ್ಡಿ, ತುಂಬಾ ಒಳ್ಳೇದಲ್ಲ. ಸ್ವಲ್ಪ ಸ್ವಲ್ಪ ತೊಂದರೆ ಇಲ್ಲ, ಒಂದ್ 2 ಪೀಸ್ ತೊಂದರೆ ಇಲ್ಲ. ಕಾಲು ನೋವು ಇದ್ದವರಿಗೆ ಅಂಜೂರ ಒಳ್ಳೇದು, ಮತ್ತೆ ಕಪ್ಪು ದ್ರಾಕ್ಷಿ ಒಳ್ಳೇದು. ಒಣಗಿದ್ದವ್ರು ನಡೀತದೆ. ಒಣಗಿದ ಕಪ್ಪು ದ್ರಾಕ್ಷಿ, ಅಂಜೂರ, ದಾಳಿಂಬೆ ಹಣ್ಣ ಕಾಮನ್ ಆಗಿ ತಗೋಬಹುದು, ಸಮಸ್ಯೆ ಅಂತದ್ದು ಇಲ್ಲ. ದಾಳಿಂಬೆ ಹಣ್ಣನ್ನ, ಸೇಬುನು ಕೂಡ ತಗೋಬಹುದು, ಆದ್ರೆ ಸಿಪ್ಪೆ ತಕ್ಕೊಂಡೇ ತಿನ್ಬೇಕು ಆದಷ್ಟು. ಅದಕ್ಕಷ್ಟು ವ್ಯಾಕ್ಸಿಂಗ್ ಮಾಡಿರ್ತಾರೆ. ಅದು ಇಲ್ಲ ಅಂತಂದ್ರೆ ಇದು ನಾಶ್ಪತಿ, PS ಟೈಪಲ್ಲಿ ಬರುತ್ತಲ್ಲ ಅದು, ಅದಕ್ಕೆ ಸ್ವಲ್ಪ ಕಡಿಮೆ ಹೊಡಿತಾರೆ ಕೆಮಿಕಲ್ಗಳನ್ನ. ಅಬ್ಸರ್ವ್ ಮಾಡಿರ್ತದೆ, ಸ್ಪ್ರೇ ಮಾಡಿರ್ತಾರಲ್ಲ ಒಳಗೆ ಹೀರ್ಕೊಂಡ್ಬಿಟ್ಟಿರ್ತದ. ಕಾಮನ್ ಆಗಿ ಎಲ್ಲಾ ತರದ ಸಮಸ್ಯೆಗಳಿದ್ದವರು ಇರ್ತ ಮನೆಯಲ್ಲಿ. ಒಂದು ವಾತದ ಸಮಸ್ಯೆ, ಪಿತ್ತದ ಸಮಸ್ಯೆ. ಈಗ ದಿನನಿತ್ಯದಲ್ಲಿ ಯಾವ ತರದ ತರಕಾರಿ ಬಳಸ್ಲಕ್ಕು? ಹಾಲ್ ಸೋರೆಕಾಯಿ ಕಾಂಟ್ರಾ ಇಂಡಿಕೇಶನ್ ಕಡಿಮೆ. ಹೀರೆಕಾಯಿ ಯಾರು ಬೇಕೋ ತಿನ್ಬೋದು, ಶುಗರ್ ಇದ್ದೋ ತಿನ್ಬೋದು, BP ಇದ್ದು ತಿನ್ಬೋದು, ಆಯ್ತಾ. ಹಾಲ್ ಸೋರೆಕಾಯಿ, ಹೀರೆಕಾಯಿ, ಮೊಗೆಕಾಯಿ, ಸೌಂತೆಕಾಯಿ ಥಂಡಿ, ಮೊಗೆಕಾಯಿ ಥಂಡಿ ಅಲ್ಲ. ಮೊಗೆಕಾಯಿ ಅಂತಂದ್ರೆ ದೊಡ್ಡದು. ಮತ್ತೆ ಬೂದುಗುಂಬಳಕಾಯಿ, ಅದು ಕೂಡ ಹೀಟು ಅಲ್ಲ, ತಂಪು ಅಲ್ಲ. ಸೊ ನಾವು ತರಕಾರಿಲಿ ಬಂದಾಗ ಹಾಲ್ಸೋರೆಕಾಯಿ, ಹೀರೆಕಾಯಿ, ಪಡವಲಕಾಯಿ ಕೆಲವೊಬ್ಬರಿಗೆ ಅದು ಸ್ಮೆಲ್ ಇಷ್ಟ ಆಗೋದಿಲ್ಲ, ಇಲ್ಲ ತಿನ್ಬೋದು, ಸಮಸ್ಯೆ ಇಲ್ಲ. ಮತ್ತೆ ಟೆಂಡರ್ ಬೀನ್ಸ್, ಇವುಗಳನ್ನ ಸಾಮಾನ್ಯವಾಗಿ ಜನರಲಿ ಯೂಸ್ ಮಾಡ್ಬೋದು. ಬೀಟ್ರೂಟು ಸ್ವೀಟ್, ಡಯಾಬಿಟಿಸ್ ಇದ್ದವ್ರು ಬೀಟ್ರೂಟ್ ಬೇಡ, ಡಯಾಬಿಟಿಸ್ ಇದ್ದವ್ರು ಕ್ಯಾರೆಟ್ ಬೇಡ. ಆಯ್ತಾ. ಸೊಪ್ಪುಗಳಲ್ಲಿ ಬಿಳಿ ಹರಿಗೆ, ಅದು ಪಿತ್ತನ ಮಾಡೋದು, ಗ್ಯಾಸು ಮಾಡೋದಿಲ್ಲ, ಜನರಲ್ ಆಗಿ ಯೂಸ್ ಮಾಡ್ಬೋದು. ಮತ್ತೆ ಪಾಲಕ್ ಯೂಸ್ ಮಾಡ್ಬೋದು. ಮೆಂತ್ಯ ಸೊಪ್ಪು ಪಿತ್ತ ಆಗ್ತದೆ, ಪಿತ್ತ ತುಂಬಾ ಇದ್ದವ್ರು ಮೆಂತ್ಯ ಸೊಪ್ಪು ಉಪಯೋಗಿಸಬಾರ್ದು, ಪಿತ್ತ ಹೆಚ್ಚಿಗೆ ಮಾಡ್ತದೆ ಸ್ವಲ್ಪ ಮೆಂತ್ಯ ಸೊಪ್ಪುಗಳಲ್ಲಿ. ಯಾವುದು? ಚೀನಿಕಾಯಿ, ಇದು ಪಂಪ್ಕಿನ್ ಅದು ಗ್ಯಾಸ್ ಸಿಕ್ಕಾಪಟ್ಟೆ ಮಾಡ್ತದೆ, ಸ್ವೀಟ್ ಇರ್ತದೆ. ಡಯಾಬಿಟಿಸ್ನವ್ರು ಉಪಯೋಗಿಸ್ಲಿಕ್ಕಿಲ್ಲ, ಕಾಲು ನೋವಿನವ್ರು ಉಪಯೋಗಿಸ್ಲಿಕ್ಕಿಲ್ಲ, ಪಿತ್ತದವ್ರು ಉಪಯೋಗಿಸ್ಲಿಕ್ಕಿಲ್ಲ. ಹಣ್ಣು ಮಲೋಕ್ಕಿಂತ ಮುಂಚೆ ಬೇಡ, 4-5 ಗಂಟೆಗೆ, 6 ಗಂಟೆಗೆ, 7 ಗಂಟೆವರೆಗೂ ತೊಂದರೆ ಇಲ್ಲ. ಯಾವ್ದೇ ಹಣ್ಣು ತಗೊಳ್ಳೋದಿದ್ರೆ ಒಂದೇ ಊಟ ಆಗಿ ಒಂದ್ ಸ್ವಲ್ಪ ತಾದ್ಮೇಲೆ, ಇಲ್ಲ ಖಾಲಿ ಹೊಟ್ಟೆಲ್ ತಗೊಳ್ಬೇಕು. ಆಕ್ಚುಲಿ ಹಳೆ ಕಾಲದಲ್ಲಿ ಹೇಳ್ಬೇಕು ಅಂದ್ರೆ 2 ಆಹಾರ ಪದ್ಧತಿ ಆಗಿತ್ತು. ಸೂರ್ಯೋದಯದ ನಂತರ, ಸೂರ್ಯಾಸ್ತಕ್ಕಿಂತ ಮುಂಚೆ. ವೇದ ಕಾಲಗಳು 2 ಬೆಳಗ್ಗೆ 3 ಗಂಟೆಗೆ. ಈಗಿಲ್ಲಿ ತರಕಾರಿ ಮಾಡ್ತಾರೆ ಎಲ್ಲರೂ, ಅಂದ್ರೆ ಈ ಹಾಲಕ್ಕಿ ಸಮುದಾಯ ಅವ್ರದ್ದು. ನಮ್ಮ ಇದ್ದ ಕೆಲಸದವರಿದ್ದರಲ್ಲಿ ಒಂದು 70-80% ಅದೇ ಕ್ಯಾಟಗರಿನೇ ಇದ್ದಾರೆ. ಈಗೆಲ್ಲ ಚೇಂಜ್ ಆಗಿದೆ, ಈಗ ಹೊಸ ಜನರೇಷನ್ ಚೇಂಜ್ ಆಗಿದೆ. ಅವರ ತಂದೆ ತಾಯಿಯರು ಇರ್ತಾರಲ್ಲ, ಅವ್ರು ಹೇಗೆ ಅಂತಂದ್ರೆ 7 ಗಂಟೆ ಆಯ್ತು ಅಂದ್ರೆ ಮಲಗಿದ್ರು. 8 ಗಂಟೆ ಈಗ ಟಿವಿ ಬಂದ್ಮೇಲೆ ಎಲ್ರು ಟಿವಿ ನೋಡ್ತಾ ಕುತ್ಕೋತಾರೆ ಬಿಟ್ರೆ, ಇಲ್ಲ ಅಂತಂದ್ರೆ ಯಾರು ಎಚ್ಚರಿರುವುದಿಲ್ಲ, ಮಲಗಿಬಿಟ್ರು. ಬೆಳಗ್ಗೆ 3 ಗಂಟೆಗೆ ಎದ್ದು, ಬ್ರಾಹ್ಮಿ ಮುಹೂರ್ತ 3 ಗಂಟೆ ಸ್ಟಾರ್ಟ್, 8ನೇ ಯಾಮ ಎದ್ದುಕೊಂಡು ಎಲ್ಲ ಕೆಲಸ ಮುಗಿಸಿ, ತರಕಾರಿಗೆಲ್ಲ ನೀರ್ ಹಾಕಿ ಮುಗಿಸಿ 6:15-7 ಗಂಟೆ ಕೆಲಸ ಕೊಟ್ರು. ಇದು ರುಟೀನ್ ಪದ್ಧತಿ.
ಬೆಳಗ್ಗೆ ಬೇಗ ಎದ್ಕೊಳ್ಳೋದು. ಆಯ್ತು, ಬೆಳಗ್ಗೆ ಎದ್ರ 7 ಗಂಟೆ ಗಂಜಿ ಕುಡ್ಕೊಂಡ್ರು, ಕೆಲ್ಸಕ್ಕೆ ಹೋದ್ರು, ಮುಗೀತು. ಗಂಜಿ ಕುಡ್ಕೊಂಡು ರಾಗಿ ಅಂಬಲಿ ಒಂದು ಬಾಟ್ಲ್ ಹಾಕೊಂಡು ಕೆಲ್ಸಕ್ಕೆ ಹೋದ್ರು, ಮುಗೀತು. ರಾತ್ರಿ ಬಂದ್ರು, ಗಂಜಿ ರೆಡಿ ಇರ್ತದ್ಯಾ, ಅದನ್ನೇ ಕುಡ್ಕೊಂಡ್ರು, ಮಲಗಿದ್ರು. ರಾಗಿ ಪ್ರತಿದಿನ ತಗೊಳ್ಳಿ. ರಾಗಿ ಒಳ್ಳೇದು, ಕ್ಯಾಲ್ಸಿಯಂ ಹೆಚ್ಚಿಗೆ ಇರುತ್ತೆ. ಪ್ರತಿದಿನ ತಗೊಳ್ಳಿ. ಹಾ, ತಗೊಳ್ಬಹುದು. ಎಲ್ಲದಕ್ಕೂ ಒಳ್ಳೆದು, ವಾತ ಪಿತ್ತ. ಜನರಲಿ ಕಫಕಾರಕ. ಆದ್ರೆ ಅದ್ ನಾವು ಬಾರ್ಲಿ ಇದು ರಾಗಿ ಗಂಜಿ ಮಾಡಿದಾಗ ಮಧ್ಯಾಹ್ನ ತಗೋಬಹುದು, ಬೆಳಗ್ಗೆ ಮತ್ತು ರಾತ್ರಿ ತಗೋಬಾರ್ದು. ಕಫ ಪ್ರಕೃತಿಯವರು, ಪಿತ್ತ ಹಾಗೂ ವಾತದವ್ರು ತಗೋಬಹುದು, ತೊಂದರೆ ಇಲ್ಲ. ಹಾ, ಥಂಡಿ ಪ್ರದೇಶ ಹಿಡಿದಿಲ್ಲ ರಾಗಿ. ಥಂಡಿ ಪ್ರದೇಶದಲ್ಲಿ ಮತ್ತೆ ಥಂಡಿ ಆಗ್ತದೆ, ಥಂಡಿ ಇದ್ದಾಗ ತಗೋಬಾರ್ದು. ವಾತ ಹೆಚ್ಚಿಗೆ ಇದ್ದಾಗ ಥಂಡಿ ಪ್ರದೇಶ ರಾಗಿ ಉಪಯೋಗಿಸಿದಾಗ ವಾತ ಹೆಚ್ಚಿಗೆ ಮಾಡುತ್ತೆ. ಮಧ್ಯಾಹ್ನ ತೊಂದರೆ ಇಲ್ಲ, ಮಧ್ಯಾಹ್ನ ತಗೋಬಹುದು, ಯಾರು ಬೇಕಿದ್ರು ಕುಡಿಬಹುದು. ಈಗ ರೆಫರೆನ್ಸೇ ಇಲ್ಲ ಆಯುರ್ವೇದದಲ್ಲಿ. ಹಂಗೆ ಪ್ರೋಟೀನ್ ಹೆಚ್ಚಿಗೆ ಉಪಯೋಗಿಸ್ಕೊಳಕ್ಕೂ ರೆಫರೆನ್ಸ್ ಎಲ್ಲೂ ಇಲ್ಲ ನೋಡಿ. ನಮ್ಮ ಪೂರ್ವಜರು ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಫಾಲೋ ಮಾಡಿ ಅಷ್ಟೇ. ನಿಮ್ ತಂದೆಯವ್ರು ಹೆಂಗ್ ಮಾಡ್ತಿದ್ರು, ನಿಮ್ ತಾತ ಹೆಂಗ್ ಮಾಡ್ತಿದ್ರು, ಅದನ್ನ ಫಾಲೋ ಮಾಡಿ. ಮತ್ ಏನೂ ಬೇಡ, ಯಾವ ಪುಸ್ತಕ ಓದುದು ಬೇಡ. ಚಟುವಟಿಕೆ ಒಂದು ಬಾಳೆ ಎಲೆಯನ್ನ ಕಲ್ಪನೆ ಮಾಡ್ಕೊಳ್ಳಿ. ಥಾಲಿ ಅನ್ನ ಇರುತ್ತೆ, ರೈಸ್, ದಾಲ್ ಹೆಚ್ಚಿಗೆ ಇರುತ್ತೆ, ರೈಸ್ ಹೆಚ್ಚಿಗೆ ಇರುತ್ತೆ. ಅದ್ರ ಅರ್ಥ ಎಂತದು? ಪ್ರೋಟೀನ್ ಕಡಿಮೆ ಇರಬೇಕು, ಕಾರ್ಬೋಹೈಡ್ರೇಟ್ ಹೆಚ್ಚಿಗೆ ಇರಬೇಕು, ಹೌದಾ? ಪಲ್ಯ ಇರತ್ತೆ, ಪಲ್ಯ ಅನ್ನಕ್ಕಿಂತ ಹೆಚ್ಚಿಗೆ ಇರುತ್ತೆ, ಪಲ್ಯ ಅನ್ನಕ್ಕಿಂತ ಕಡಿಮೆ, ಅಷ್ಟೇ. ಆಯ್ತಾ? ನೀವು ಈಗ ಬಾಳೆ ಎಲ್ಲ ಊಟ ಬಿಡಿ, ಬಯಲುಸೀಮೆ ಕಡೆಗೆ ಹೋಗಿ. ಈಗ ಧಾರವಾಡ ಕಡೆಗೆ, ಹುಬ್ಳಿ ಕಡೆಗೆ ಹೋದ್ರೆ ಜೋಳದ ರೊಟ್ಟಿಗೆ ಕಟ್ನ ಸಾರು ಇರುತ್ತೆ. ಸಾರು ಹೆಚ್ಚು ತಿಂತಾರ, ರೊಟ್ಟಿ ಹೆಚ್ಚು ತಿಂತಾರ? ರೊಟ್ಟಿ ಹೆಚ್ಚು ತಿಂತಾರೆ. ನೀವು ಮೈಸೂರು ಕಡೆಗೆ ಹೋದ್ರೆ ರಾಗಿ ಮುದ್ದೆ ಕಟ್ನ ಸಾರು, ಮುದ್ದೆ ಅನ್ನ ಸಾರು ಅದ್ಸ್ಕೊಂಡು ತಿಂತಾರೆ, ಹೌದಾ? ರಾಗಿ ಅಂಶನೇ ಹೆಚ್ಚಿಗೆ ಇರುತ್ತೆ. ಯಾವುದೇ ನೀವು ಭಾಗಕ್ಕೆ ಹೋದ್ರೂ ಕೂಡ ಕಾರ್ಬೋಹೈಡ್ರೇಟ್ ಹೆಚ್ಚಿಗೆ ಇರುತ್ತೆ, ಪ್ರೋಟೀನ್ ಕಡಿಮೆ ಇರುತ್ತೆ. ಈಗ ಹೊಸ ಟ್ರೆಂಡಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲ ಪ್ರೋಟೀನ್ ಅಂತ ಬರೀ ಪ್ರೋಟೀನೇ ತಿನ್ಕೊಂಡು. ಸ್ಕೂಲು ಕಾಲೇಜಲ್ಲೂ ಕೂಡ ಅದನ್ನೇ ಬಂದ್ಬಿಡೋದು ಈಗ ಹೇಳ್ಕೊಡ್ತಾರೆ. ಅಲ್ಲ, ಅದಕ್ಕೆ ನೋಡಿ, ನಾನು ಹೇಳ್ತಾ ಇರೋದು ನಮ್ಮ ಪೂರ್ವಜರು ಎಷ್ಟೋ ಸಾವಿರ ವರ್ಷದಿಂದ ಮಾಡ್ಕೊಂಡು ಬಂದಿರುವಂತಹದ್ದು. ಇದಕ್ಕೆ ಮತ್ತೆ ರಿಸರ್ಚ್ ಬೇಕಾ? ರಿಸರ್ಚಿನ ಅವಶ್ಯಕತೆನೂ ಇಲ್ಲ. ನಮ್ಮ ತಂದೆ ಹೇಳಿದ್ರು ತೆಂಗಿನ ಮರ ಅಂತ ಹೇಳಿದ್ರು, ನಂಗೆ ಕಾಣಿಸ್ಕೊಟ್ರು, ಮುಗೀತು. ನಾ ತೆಂಗಿನ ಮರ ಅಂತ ನಂಬುತ್ತೀನಿ. ಅದಕ್ಕೆ ಇದು ಹಸು ಅಂತ ಹೇಳಿದ್ರು, ನಾ ಹಸು ಅಂತ ನಂಬ್ತೀನಿ. ನಾನು ಪುಸ್ತಕ ನೋಡ್ಕೊಂಡು, ಓಹೋ ಹಸು ಅಂದ್ರೆ ಹಿಂಗಿರತ್ತೆ, 4 ಕಾಲಿರತ್ತೆ, ಹಿಂಗ್ ಕಿವಿ ಇರತ್ತೆ, ನಂಗೆ ಅವಶ್ಯಕತೆ ಇಲ್ಲ ಅಂತ. ಅಡಿಗೆ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ತಾಯಿ ಅಡಿಗೆ ಮಾಡೋದು ನೋಡಿ ಮಕ್ಕಳು ಕಲಿತಾರೆ. ಓ, ಅನ್ನ ಇಷ್ಟು ಶಿಟಿ ಮಾಡಬೇಕು, ಇಷ್ಟು ಹೊತ್ತು ಬೇಯಿಸ್ಬೇಕು, 1 ತಟ್ಟೆ ಅಕ್ಕಿಗೆ 4 ತಟ್ಟೆ ನೀರು ಹಾಕಬೇಕು, ಇಷ್ಟು ಉಪ್ಪು ಇಷ್ಟೇ ಹಾಕಬೇಕು, ಜೀರಿಗೆ ಹಾಕಬೇಕು, ಇದಕ್ಕೆ ಓಮ ಹಾಕಬೇಕು. ಅದಕ್ಕೇನು ಬಾಟನಿ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ಓ, ಜೀರಿಗೆ ಅಂದ್ರೆ ಸ್ಟ್ರಕ್ಚರ್ ಹಿಂಗಿರುತ್ತೆ ಅಲ್ವಾ? ಕೊತ್ತಂಬರಿ ಸೊಪ್ಪು ಅಂತಂದ್ರೆ ಹಿಂಗ್ ಸ್ಮೆಲ್ ಬರಬೇಕು, ಇದರದ್ದು ಕ್ರಾಸ್ ಸೆಕ್ಷನ್ ತೆಗೆದ್ರೆ ಹಿಂಗ್ ಕಾಣಬೇಕು ಮೈಕ್ರೋಸ್ಕೋಪ್ ಅಲ್ಲಿ, ಇದರದ್ದು ಪಿನ್ನೆಟ್ ಲೀಫ್ ಇರುತ್ತೆ. ನಮ್ಗದು ಯಾಕೆ ಬೇಕು? ಯಾವುದೇ ಒಂದು ಸೈಂಟಿಫಿಕ್ ನಾಲೆಜ್ನ ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ಕರೆಕ್ಟಾಗಿ ನೋಡ್ಕೊಳ್ಳೋದು ಮುಖ್ಯ. ಓಕೆ, ಹಿಂಗೆ ಹಾಕಿದ್ರೆ ಒಳ್ಳೇದು ಅಷ್ಟೇ. ನಮ್ಮ ಪೂರ್ವಜರು ಏನು ಮಾಡ್ತಾ ಇದ್ರು ನಾವು ಅದನ್ನು ಫಾಲೋ ಮಾಡಬೇಕು, ಬ್ಲೈಂಡ್ ಆಗಿ ಫಾಲೋ ಮಾಡಬೇಕು. ಕಣ್ಣು ಮುಚ್ಚಿ ನೀವು ಅದನ್ನ ಅನುಸರಿಸ್ಲಿಕ್ಕೆ ಅಡ್ಡಿಲ್ಲ. ನಿಮ್ಮ ತಂದೆಯವ್ರು ಹೆಂಗ್ ಮಾಡ್ತಿದ್ರು, ನಿಮ್ಮ ತಾತ ಹೆಂಗ್ ಮಾಡ್ತಿದ್ರು, ನಿಮ್ಮ ಮುತ್ತಾತ ಹೆಂಗ್ ಮಾಡ್ತಿದ್ರು, ಅದನ್ನ ನೀವು ಕಣ್ಣು ಮುಚ್ಕೊಂಡು ಅನುಸರಿಸ್ಲಿಕ್ಕೆ ಅಡ್ಡಿಲ್ಲ. ನಾವು ತಿರ್ಗಾ ಎಂತಕ್ಕೆ ಅಂತ ಕೀಳೋ ಅವಶ್ಯಕತೆನೇ ಇಲ್ಲ ಅದಕ್ಕೆ. ಯಾಕಂತಂದ್ರೆ ಎಷ್ಟೋ ವರ್ಷದಿಂದ ತಲೆತಲಾಂತರಗಳಿಂದ, ಎಷ್ಟೋ ಸಾವಿರ ವರ್ಷದಿಂದ ಮಾಡ್ಕೊಂಡು ಬಂದಿರುವಂತಹದ್ದು ಪದ್ಧತಿ. ಅದನ್ನ ನಾವು ಚೇಂಜ್ ಮಾಡ್ಕೊಂಡು ಹೋಗ್ಲಿಕ್ಕಿಲ್ಲ. ನಾವು ಕರಾವಳಿಲಿ ಇದೀವಿ, ನಮ್ದಿಲ್ಲ ಹೆಂಗೆ ಅಂದ್ರೆ ಗಂಜಿ. ನಾವು ಗಂಜಿ ಬದಲಿಗೆ ರೊಟ್ಟಿ ಉಪಯೋಗಿಸ್ರೆ ಏನಾಗುತ್ತೆ? ಕರಾವಳಿ ಯಾಕೆ ಗಂಜಿ ಇದೆ ಹೇಳಿ? ಇಲ್ಲಿ ಒಂದು ಟೆಂಪರೇಚರಿಗೆ, ಇಲ್ಲಿ ಹ್ಯೂಮಿಡಿಟಿಗೆ, ಅದಾ 1 ತಟ್ಟೆ ನೀವು 1 ಗ್ಲಾಸಲ್ಲಿ 100 ಗ್ರಾಮ್ ಅಕ್ಕಿ ಹಾಕಿದ್ರೆ ಹೇಳಾದ್ರೆ ಮಿನಿಮಮ್ 500 ml ನೀರು ಹಾಕಬೇಕು ಅದಕ್ಕೆ, ಮಿನಿಮಮ್. ಅಷ್ಟು ಹಾಕಿದ್ರೆ ಅನ್ನ ಆಗತ್ತದು. ನೀವು ಗಂಜಿ ಮಾಡಬೇಕು ಅಂದ್ರೆ 10 ಹಾಕಬೇಕು. 1 ಗ್ಲಾಸ್ ಅಕ್ಕಿಗೆ 10 ಗ್ಲಾಸ್ ನೀರು ಹಾಕಬೇಕು. 2 ಗ್ಲಾಸ್ ನೀರು ಇವಾಪರೇಟ್ ಆದ್ರೆ 8 ಗ್ಲಾಸ್ ಇರುತ್ತೆ ಅದರಲ್ಲಿ. ಬರೀ ರೈಸೇ ತಗೊಳ್ಳಿ, ನೀವು ಈಗ ಭತ್ತ ಅನ್ನ ಮಾಡಿದ್ರೆ, ಕುಕ್ಕರ್ಲಿಟ್ಟು ಅನ್ನ ಮಾಡಿದ್ರೆ 1 ತಟ್ಟೆ ಅಕ್ಕಿಗೆ 4 ತಟ್ಟೆ ನೀರು ಹಾಕಿದ್ರೆ
ಸರಿಯಾಗಿ ಹಿಗ್ಗಿ ಕರೆಕ್ಟಾಗಿ ಅನ್ನ ಆಗಿರುತ್ತೆ. ಅಂದ್ರೆ 1ಕ್ಕೆ 4 ಪಟ್ಟು ನೀರು ಹಾಕಿದ್ರೆ ಅನ್ನ ಗಟ್ಟಿಯಾಗಿದೆ, ಇದು ಗಂಜಿ ಆಗಿಲ್ಲ, ಒಂದು ಡ್ರಾಪು ನೀರು ಕಾಣೋದಿಲ್ಲ ನಿಮ್ಗೆ. ನೀವೊಂದು ಊಟ ಮಾಡಿದ್ರಿ ಸಾರೋದು ಹಾಲು ಹಾಕೊಂಡು, ಎಷ್ಟು ನೀರು ಹೋದಂಗಾಯ್ತು? 4 ಗ್ಲಾಸ್ ನೀರು ನೀವು ಹೊಟ್ಟೆಗೆ ಹೋದಂಗಾಗ್ಲಿಲ್ವಾ? ಹ್ಯೂಮಿಡಿಟಿ ಬೆವರುತ್ತೆ, ಬ್ಯಾಲೆನ್ಸ್ ಆಗತ್ತೆ. ನೀವು ರೊಟ್ಟಿ ತಿಂದ್ರೆ 100 ಗ್ರಾಮ್ ಗೋಧಿ ಹಿಟ್ಟಿಗೆ ಅಥವಾ ಜೋಳದ ಹಿಟ್ಟಿಗೆ 100 ಗ್ರಾಮ್ ನೀರು ಹಾಕ್ಬೋದು. ಅದಕ್ಕೂ ಹೆಚ್ಚು ನೀರು ಹಾಕ್ಲಿಕ್ಕೆ ಬರಲ್ಲ. 50 ಗ್ರಾಮಿಂದ 100 ಗ್ರಾಮ್ ನೀರು ಹಾಕ್ಬೋದು ಅದನ್ನ ಕಲಸಿ ಉಂಡೆ ಮಾಡ್ಲಿಕ್ಕೆ. ನಾವು ಮತ್ತೆ ಪ್ಯಾನ್ ಮೇಲೆ ಇಟ್ಟು ಒಣಗಿಸ್ತೀವಿ, ಮತ್ತೆ ಡ್ರೈ ಆಯ್ತದು. ಅದನ್ನ ನಾವು ತಿಂದ್ವಿ, ಚಟ್ನಿ ಪುಡಿ ಹಾಕೊಂಡು ತಿಂತೀವಿ, ನೀರಿರಲ್ಲ, ಅದು ಬರೀ ಆಸರ ಆಗತ್ತೆ. ಎಷ್ಟು ನೀರು ಕುಡಿದ್ರೂ ಸಾಕಾಗ, ನೀರು ಕುಡಿತೀರಿ, ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ. ಮಿನಿಮಮ್ 4-5 ಗ್ಲಾಸ್ ನೀರು ಕುಡಿದ್ರೆ ಸುಮಾರು ಬ್ಯಾಲೆನ್ಸಿಗೆ ಬರುತ್ತೆ. ಕರಾವಳಿಯಲ್ಲಿ ನೀವು ರೊಟ್ಟಿ ತಿಂತೀರಿ ಹೇಳಾದ್ರೆ ಮಿನಿಮಮ್ ನೀವೇನು ರೊಟ್ಟಿ ತಿಂದಿದ್ರೆ 1 ರೊಟ್ಟಿಗೆ 4 ಗ್ಲಾಸ್ ನೀರು ಕುಡಿಬೇಕು ಬ್ಯಾಲೆನ್ಸ್ ಆಗ್ಲಿಕ್ಕೆ. ಬಯಲುಸೀಮೆ ಕಡೆಗೆ ಅದಕ್ಕಾಗಿ ರೊಟ್ಟಿ ಇಡ್ತಾರೆ, ಅಲ್ಲಿ ಬೆವರೋದಿರುವುದಿಲ್ಲ. ನೀವೆಲ್ಲ ಅನ್ನ ಊಟ ಮಾಡಿದ್ರೆ ಮೂತ್ರಕ್ಕೆ ಹೋಗೋಕೆ ಬೇಜಾರು ಬಂದ್ಬಿಡುತ್ತೆ. ಅದಕ್ಕಾಗಿ ಆಯಾ ಪ್ರದೇಶಕ್ಕೆ ತಕ್ಕಂತೆ ಒಂದು ಫುಡ್ ಅನ್ನ ಮಾಡಿರ್ತಾರೆ. ನಾವು ಅದನ್ನ ಫಾಲೋ ಮಾಡಬೇಕು. ಈಗ ನೀವು ಬೇರೆ ಭಾಗದ ಇಲ್ಲಿ ಬಂದರೂ ಕೂಡ ನಾವು ಇಲ್ಲಿ ಆಹಾರಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾವು ರೊಟ್ಟಿ ತಿಂದವ ಇಲ್ಲಿ ಬಂದು ಯಾಕೆ ಊಟ ಮಾಡ್ಬೇಕಲ್ಲ. ಆಯಾ ದೇಶಾನುಸಾರ ನಾವು ಆಹಾರ ಕ್ರಮವನ್ನು ಪಾಲಿಸಬೇಕು. ಜಾಂಗಲ ವಾತಭೂ ಇಷ್ಟಂ ಅನುಪಂತು ಕಫೋಲ್ಬಣಂ ಅಂತ ಹೇಳ್ತಾರೆ. ಜಾಂಗಲ ದೇಶ, ಅನುಪದೇಶ, ಹೀಗೆ ದೇಶಾನುಸಾರವಾಗಿ ಆಹಾರವನ್ನ ಹೇಳ್ತಾರೆ. ಸಾಧಾರಣ ಸಮಲ ಮಿತಿ ತ್ರಿದಾ ಭೂದೇಶ ಮಾದಿಶೇತ್ ಅಂತ ಹೇಳ್ತಾರೆ. ಅದ್ರಲ್ಲಿ 3 ಭೂದೇಶಗಳನ್ನ ಹೇಳ್ತಾರೆ. ವಾತ ಹೆಚ್ಚಿಗೆ ಇರುವಂತ ಭಾಗಗಳು, ಕಫ ಹೆಚ್ಚಿಗೆ ಇರುವಂತ ಭಾಗಗಳು. ಈಗ ನಮ್ ನೋಡಿ ಮಲೆನಾಡು ಸಾಧಾರಣವಾಗಿ ಬರುವಂತಹದ್ದು. ವಾತಭೂಯಿಷ್ಠ, ನೀವು ಬಯಲುಸೀಮೆ ಗಡೆಗೆ ಹೋದ್ರೆ ತುಂಬಾ ಡ್ರೈ ಇರುತ್ತೆ ವೆದರ್. ಈಗ ನದಿ ತಟಗಳಲ್ಲಿ, ಸಮುದ್ರ ಹತ್ರ ಎಲ್ಲ ತುಂಬಾ ಹ್ಯೂಮಿಡಿಟಿ ಹೆಚ್ಚಿಗೆ ಇರುತ್ತೆ, ಕಫ ಹೆಚ್ಚಿಗೆ ಉಲ್ಬಣ ಆಗುವಂತ ಭಾಗಗಳು ಸಮುದ್ರ ಇದರಲ್ಲಿ. ಅಥವಾ ತಂಪು ಭಾಗಗಳು, ಅಲ್ಲಿ ವಾತನೂ ಹೆಚ್ಚಿಗೆ ಆಗತ್ತೆ, ಕಫನೂ ಹೆಚ್ಚಿಗೆ ಆಗತ್ತೆ. ಹಿಮಾಲಯದ ಭಾಗಕ್ಕೆ ಹೋದಾಗ ವಾತನೂ ಹೆಚ್ಚಿಗೆ ಆಗುತ್ತೆ, ಕಫನೂ ಹೆಚ್ಚಿಗೆ ಆಗುತ್ತೆ. ಆದ್ರೆ ಪಿತ್ತ ಶಮನ ಆಗುತ್ತೆ, ಪಿತ್ತ ಕಡಿಮೆ ಆಗ್ತದೆ ಆ ಭಾಗಕ್ಕೆ. ದೇಶಾನುಸಾರ ತುಂಬಾ ಚಳಿ ಭಾಗದಲ್ಲಿದ್ರೆ ಕಾಲ್ನೋವು ಬರ್ತದೆ. ಓಕೆ, ಶುಗರ್ ಇದ್ದವರು ರಾತ್ರಿ ಊಟ ಮಾಡ್ಬೋದು. ಅದು ಆಯುರ್ವೇದದಲ್ಲಿ ಹೇಳೋದಲ್ಲ. ಶುಗರ್ ಊಟ ಮಾಡಬಾರ್ದು ಹೇಳುದು. ಅನ್ನ ಕಡಿಮೆ ಮಾಡಿ ಹೇಳುತ್ತೆ. ಆದ್ರೆ ಅದೇ ಪ್ರಮಾಣ 2 ರೊಟ್ಟಿನ 3 ರೊಟ್ಟಿನ ತಿಂದ್ರು ಅಲ್ಲಿ ಕಾರ್ಬೋಹೈಡ್ರೇಟ್ ಅಷ್ಟು ಪ್ರಮಾಣ. ಯಾರು ಹೇಳೋದು ನಿಮ್ಗೆ ಊಟ ಮಾಡಿ? ನಾ ಹೇಳ್ತಿಲ್ಲ ಯಾರಿಗೂ. ನೀವ್ ಹೇಳಿದ್ದಲ್ಲ, ಬಾಕಿ ಇಂಗ್ಲಿಷ್ ಮೆಡಿಸಿನ್ ಡಾಕ್ಟರ್ಸ್ ಎಲ್ಲ. ಯಾಕಂತಂದ್ರೆ ಶುಗರ್ ಇದ್ದವರು ಕೂಡ ನಾ ಹೇಳ್ತೀನಿ, ಕುಚ್ಚಲಕ್ಕಿ ಗಂಜಿ ಊಟ ಮಾಡಿ, ಅದರಷ್ಟು ಬೆಸ್ಟ್ ಯಾವುದೂ ಇಲ್ಲ. ನೀವು ಕೇಳೋ ಪ್ರಶ್ನೆ ಸರಿ ಉಂಟು, ಕಾರ್ಬೋಹೈಡ್ರೇಟ್ ಸೇಮ್ ಇರ್ತದಲ್ಲ, ಇವ್ರು 100% ರೈಟ್. ಯಾಕಂತಂದ್ರೆ ನೀವು ಗೋಧಿಲೂ ಕಾರ್ಬೋಹೈಡ್ರೇಟ್ ಇದೆ, ಮೊನೊಕೊಟಿಲಿಡನ್ ಏಕದಳ ಧಾನ್ಯನೇ, ಹೌದಾ? ರಾಗಿಲೂ ಇದೆ, ರೈಸಲ್ಲೂ ಇದೆ, ಜೋಳ, ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ ಇದೆ. ಎಲ್ಲ ಮೊನೊಕೊಟಿಲಿಡನ್ಸ್ ಅಲ್ಲಿ, ಏಕದಳ ಧಾನ್ಯದಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಿಗೆ ಇರುತ್ತೆ. ಯಾಕೆ ನಾನು ಕುಚ್ಚಲಕ್ಕಿಯನ್ನ ಹೇಳ್ತೀನಿ ಅಂತಂದ್ರೆ, ಭತ್ತವನ್ನೇ ಬೇಯಿಸಿ ಒಮ್ಮೆ ಸ್ಟಾರ್ಚ್ ಅನ್ನ ತೆಗಿತಾರೆ. ಭತ್ತವನ್ನೇ ಬೇಯಿಸ್ತಾರೆ, ದೊಡ್ಡ ಒಂದು ಪಾತ್ರೆಗೆ ಹಾಕಿ ಭತ್ತವನ್ನ ಬೇಯಿಸಿ ಆ ನೀರನ್ನು ತೆಗಿತಾರೆ. ಸ್ಟಾರ್ಚ್ ಒಂದ್ಸಲ ಹೊರಗಡೆ ಹೋಯ್ತು, ಹೌದಾ? ಮತ್ ನಾವೇನ್ ಮಾಡ್ತೀವಿ, ಅದಕ್ಕೆ 1 ಗ್ಲಾಸ್ ಅಕ್ಕಿಗೆ 8-10 ಗ್ಲಾಸ್ ನೀರು ಹಾಕ್ತೀವಿ. ಅದ್ರಲ್ಲಿ ಆ ನೀರ್ಲಿ ಮತ್ತೆ ಸ್ಟಾರ್ಚ್ ಹೋಯ್ತು. ಆ ರೈಸಲ್ಲಿ ಏನಿರುತ್ತಲ್ಲ ಅತ್ಯಂತ ಕಡಿಮೆ ಸ್ಟಾರ್ಚ್ ಇರುತ್ತೆ. ಆದ್ರೆ ಅಕ್ಕಿಯನ್ನ ಊಟ ಮಾಡಿದಾಗ, ಅನ್ನ ಮಾಡ್ಕೊಂಡು ಬೇಗ ಜೀರ್ಣ ಆಗ್ತದೆ, ಹೌದು, ಬೇಗ ಹಸಿವೆ ಆಗ್ತದೆ. ಇದು ಒಂದೇ ಸಮಸ್ಯೆ ರೈಸಲ್ಲಿ. ರೈಸ್ ಹೇಳುವಂತದ್ದು ಶುಗರಿಗೆ ಬೆಸ್ಟ್, ಒಂದೇ ಡ್ರಾಬ್ಯಾಕ್ ಅಂದ್ರೆ ಬೇಗ ಕರಗತ್ತೆ, ಬೇಗ ಹಸಿವೆ ಆಗತ್ತೆ. ಆವಾಗ ನೀವೇನ್ ಮಾಡ್ಬೋದು, ಸ್ವಲ್ಪ ಸ್ಟೀಮ್ಡ್ ವೆಜಿಟೇಬಲ್ಸ್ ಅನ್ನ ಜೊತೆಗೆ ಯೂಸ್ ಮಾಡಬೇಕು. ಗಂಜಿಯ ಜೊತೆಗೆ, ಅನ್ನದ ಜೊತೆಗೆ ಸ್ಟೀಮ್ಡ್ ವೆಜಿಟೇಬಲ್ಸ್, ಬಾಯ್ಲ್ಡ್ ವೆಜಿಟೇಬಲ್ಸ್ ಅದನ್ನು ಉಪಯೋಗಿಸಿದಾಗ ಡೈಜೆಷನ್ ಸ್ವಲ್ಪ ಡಿಲೇ ಆಗ್ತದೆ. ಅದನ್ನ ಮಾಡ್ಕೋಬಹುದು. ಇಲ್ಲ ಬಾರ್ಲಿ, ನವಣೆ ಇವುಗಳನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಜೋಳದ ಕಡಿಯನ್ನು, ಅದನ್ನು ಕೂಡ ಗಂಜಿ ಮಾಡ್ಕೊಂಡು ಕುಡಿಬಹುದು, ಕುಡಿದು ಬಿಟ್ರೆ ಆಯ್ತು. ಆ ರೀತಿ ಕೂಡ ಮಾಡ್ಕೋಬಹುದು, ಸಮಸ್ಯೆ ಇಲ್ಲ. ಮತ್ತೆ ನೀವು ರೊಟ್ಟಿ ತಿಂತೀರಿ ಹೇಳಾದ್ರೆ ತಿನ್ಬೋದು, ಸಮಸ್ಯೆ ಇಲ್ಲ. ಆದ್ರೆ ಜೊತೆಗಷ್ಟು ನೀರು ಕುಡಿಬೇಕು. ಮತ್ತೆ
ರೂಕ್ಷ ಗುಣ ಡ್ರೈ, ನಾವನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಅಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಬೇಕು. ಹಳೆ ಕಾಲದಲ್ಲಿ ಚಪಾತಿ ಮಾಡ್ಕೊಂಡು ತುಪ್ಪದ ಅದಿಸ್ ತೆಕ್ಕೊಂಡು ತಿಂತಿದ್ರಂತೆ, ನೀವು ಕೇಳಿರ್ಬೋದು. ಹಳೆ ಕಾಲ ರೊಟ್ಟಿ ಮಾಡ್ಬೇಕು ಅಂತಮ್ಮ ತುಪ್ಪಿ ಅಷ್ಟಿದ್ದು ನೋಡ್ಕ ಒಂದ್ಸಲವ ರೊಟ್ಟಿ ಮಾಡಲಕ್ಕೆ ಹೇಳಿ, ಅಂದ್ರೆ ಅದಷ್ಟು ಮಾಡ್ಕೊಂಡು ತುಪ್ಪದ ಅದಿಸ್ ತೆಗ್ದಂಗೆ, ಅದಿಸೋದಿಲ್ಲ ಲಿಟ್ರಲಿ, 2-3 ಚಮಚ ಹಾಕಿ ಇಡೀ ರೊಟ್ಟಿಗೆ ತುಪ್ಪವನ್ನ ಬಡ್ದಿಡ್ತಿದ್ರು, ಹಾಗೆ ಡಬ್ಬಿಲಿ ಹಾಕಿಟ್ಕೊಂಡು ತಿಂತಿದ್ರು. ಅಷ್ಟು ತುಪ್ಪ ಬೇಕು ಅಂತ. ಅಂದ್ರೆ ರೂಕ್ಷಗುಣ ಇರೋದಕ್ಕೆ ಅಷ್ಟು ಸ್ನೇಹವನ್ನ ಹಾಕಿದಾಗ ಅದು ಬ್ಯಾಲೆನ್ಸ್ ಆಗ್ತದೆ ಅಂತ. ಮತ್ತೆ ಗಂಜಿ ಊಟ ಮಾಡ್ಬೇಕಿದ್ರು ಊಟ ಅಂತಂದ್ರೆ ತುಪ್ಪ ಎಣ್ಣೆ ಇಲ್ಲದೆ ಊಟ ಆಗೋದೇ ಇಲ್ಲ. ಹಳೆ ಕಾಲದವ್ರು ಊಟ ಮಾಡೋ ಪದ್ಧತಿನೇ ಹಂಗೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಕಾಯಿ ಹಾಲಾದ್ರೂ ಹಾಕ್ತಿದ್ರು. ಕಾಯಿ ಹಾಲು ಇಲ್ಲ ಅಂತಂದ್ರೆ ಗಂಜಿ ಊಟ ಆಗೋದಿಲ್ಲ. ಕಾಯಿ ಹಾಲು ಹಾಕಿದ್ಮೇಲೆ ಅಷ್ಟು ಎಣ್ಣೆ ಹೋದಂಗೆ. ತೆಂಗಿನಕಾಯಿಯನ್ನ ಹಾಲು ತೆಗೆದು ಆ ಕಾಯಿ ಹಾಲನ್ನ ಗಂಜಿ ಹಾಕೊಂಡು ಊಟ ಮಾಡ್ತಾರೆ. ಅದು ಇಷ್ಟು ಟೇಸ್ಟ್ ಆಗತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಕರಾವಳಿ ಎಲ್ಲೋದ್ರೂ ಸಿಗತ್ತೆ. ನಿಮಗೆ ಕೇರಳದಿಂದ ಮಹಾರಾಷ್ಟ್ರವರೆಗೂ ಬಂತು. ಈಗ ಇವರಿದ್ದಾರಲ್ಲ ಆ ಕಡೆ ಎಲ್ಲ, ಉಡುಪಿಯಿಂದ ಹಿಡಿದು ಮಂಗಳೂರಿಂದ ಹಿಡಿದು ಎಲ್ಲಾ ಕಡೆ ಕರಾವಳಿ ಬೆಳ್ಳೆಲ್ಲ ಹೋದ್ರೆ ನಿಮಗೆ ಬಾಯ್ಲ್ಡ್ ರೈಸ್ ಅಷ್ಟೇ ಸಿಗೋದು, ವೈಟ್ ರೈಸ್ ಸಿಗೋದೇ ಇಲ್ಲ. ನಮ್ಮ ಕಡೆ ಎಲ್ಲ ಬೇಸಿಗೆ ಕಾಲದಲ್ಲೆಲ್ಲ ರಾಗಿ ಗಂಜಿಗೆ ಕಾಯಿ ರಸ ಕಾಯಿ ಹಾಲು ಅಷ್ಟು ಚೆನ್ನಾಗಾಗತ್ತೆ. ಅಂದ್ರೆ ಅಲ್ಟಿಮೇಟ್ಲಿ ನಮಗೆ ಸ್ನೇಹ ಬೇಕು, ತುಪ್ಪ ಅಥವಾ ಎಣ್ಣೆ ನಮಗ್ ಬೇಕೇ. ಶುದ್ಧ ಎಣ್ಣೆ ಆದ್ರೆ ಕುಡಿಬಹುದು, ಗಾಣದ ಎಣ್ಣೆ ಆದ್ರೆ ಕುಡಿಬಹುದು. ಮಿಲ್ಲಲ್ಲಿ ನೀವೇ ನಿಂತ್ಕೊಂಡು ತೆಗೆಸ್ಕೊಂಡು ಬಂದ್ರಷ್ಟೇ. ನೀವ್ ಹಿಂಗ್ ಕೊಟ್ಟು ಹೋದ್ರೆ 5 ನಿಮಿಷಕ್ಕೆ ಎಣ್ಣೆಗಾಣಗರಿ ವಿದ್ಯೆ ಅಂತ ಹೇಳ್ತಿದ್ರು. ಎಷ್ಟೊತ್ತಿಗೆ ಹೆಂಗ್ ಚೇಂಜ್ ಮಾಡ್ತಾರ ಗೊತ್ತಾಗಿಲ್ಲ. ಕೊರೋನಾ ಆದಾಗಿಂದ ಜನಗಳಿಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಪ್ರತಿಯೊಬ್ಬರು ಆಲ್ಮೋಸ್ಟ್ ಗಾಣದ ಎಣ್ಣೆ ಅಂತೇಳಿ. ಹಣ್ಣದ ಎಣ್ಣೆ ಬೆಸ್ಟ್. ಅದೇ ಮೇಡಮ್ ಹೇಳಿದಾಗೆ ಗಾಣದ ಎಣ್ಣೆನ ನಾವು ಮತ್ತೆ ಪ್ರೋಸೆಸ್ ಮಾಡ್ಬೋದು. ಒಗ್ಗರಣೆ ಅಂತ ಮಾಡ್ಬಿಟ್ಟು ಅದಕ್ಕೆ ಒಂದೊಂದು ಸೋಟ್ ಹಾಕಿ ಅದನ್ನ ಬಾಯ್ಲ್ ಮಾಡಿ ಅದಕ್ಕೆ ಈರುಳ್ಳಿ ಹಾಕಿ ಫೈರ್ ಮಾಡ್ಬಿಟ್ಟು ಪದೇ ಹಿಟ್ ಮಾಡ್ತಾ ಇರಬಾರ್ದು. ಮಾಡಿದ್ರೆ ಅದು ಮತ್ತೆ ವೇಸ್ಟ್, ಮತ್ತೆ ಕೊಲೆಸ್ಟ್ರಾಲ್ ಅದೇ ಕಾರ್ಬನ್ ಫಾರ್ಮಿಗೆ ಚೇಂಜ್ ಆಗ್ತಾ ಹೋಗತ್ತೆ. ಸೊ ಅದನ್ನ ನೀವು ಅಡಿಗೆ ಆದ್ಮೇಲೆ ಊಟ ಮಾಡ್ಬೇಕಾದ್ರೆ ಸಾಂಬಾರಿಗೆ ಅನ್ನಕ್ಕೆ ಮಿಕ್ಸ್ ಮಾಡುವಾಗ ಒಂದೊಂದು ಸ್ಪೂನ್ ಎಣ್ಣೆ ಹಾಕೊಂಡು ಆಕ್ಚುಲಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆಯಲ್ಲಿ ಆ ನಮ್ನಿ ಫ್ರೈ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದನ್ನ ನೀವು ಫ್ರೈ ಮಾಡಿದ್ರಿ ಅಂತಂದ್ರೆ ಅದನ್ನ ಉಪಯೋಗಿಸಿದ್ಮೇಲೆ ಎಣ್ಣೆ ಡಿಸ್ಕಾರ್ಡ್ ಮಾಡಿ ಅದನ್ನ ಮತ್ತೆ ಉಪಯೋಗಿಸ್ಲಿಕ್ಕೆ ಹೋಗ್ಬೇಡಿ. ಈಗ ನಾನು ನಿಮ್ಮ ಹತ್ರ ಎಣ್ಣೆ ತಿನ್ನಬಾರ್ದು, ಕರ್ದಿ ತಿನ್ನಬಾರ್ದು ಅಂತ ಅಲ್ಲ, ಕರ್ದಿ ತಿನ್ಬೋದು. ಯಾಕೆ ತಿನ್ಬಾರ್ದು? ತಿನ್ಲಿಕ್ಕೆ ಸಮಸ್ಯೆ ಇಲ್ಲ, ವಾತ ಶಮನ ಮಾಡುತ್ತಲ್ವಾ. ನೀವೀಗ ವಾತ ಶಮನ ಮಾಡಬೇಕು ಅಂದ್ರೆ ಎಣ್ಣೆ ಉಪಯೋಗಿಸ್ಬೋದು, ಕರ್ದಿದ್ದು ಕೂಡ ಯೂಸ್ ಮಾಡ್ಬೋದು. ಆದ್ರೆ ಈಗ ನಾವು ಅಂಗಡಿಲಿ ತಿನ್ನುವಂತ, ಬೇಕರಿಲಿ ತಿನ್ನುವಂತ ಕರ್ದ ಐಟಮಿಗೂ ಮನೇಲಿ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಮನೇಲಿ ಬಾಳೆಕಾಯಿ ಚಿಪ್ಸ್ ಮಾಡಿರ್ಬೋದು, ಅಥವಾ ಗೆಣಸಿನ ಚಿಪ್ಸ್ ಮಾಡಿರ್ಬೋದು, ಚಕ್ಲಿ ಮಾಡಿರ್ಬೋದು, ವಡಾ ಮಾಡಿರ್ಬೋದು. ವಡಾದ್ಲಿ ಇರೋದು ನೋಡಿ ಉದ್ದಿರತ್ತೆ, ಎಣ್ಣೆ ಇರತ್ತೆ. ಉದ್ದು ಮಾಷ ಬಲ್ಯ, ನಮ್ ಶಕ್ತಿ ಕೊಡುವಂತಹದ್ದು, ಮಸಲ್ಗಳನ್ನ ಸ್ಟ್ರೆಂತ್ ಮಾಡುತ್ತೆ, ನರಗಳನ್ನ ಪುಷ್ಟಿ ಮಾಡುತ್ತೆ. ವಡ ಯಾಕೆ ತಿನ್ಬಾರ್ದು? ತಿನ್ಲಿ ಕಡಿಲ್ಲ. ಜಾಸ್ತಿ ಆಗುತ್ತೆ. ಅದ್ರದ್ದು ಒಂದೇ ಕೊಲೆಸ್ಟ್ರಾಲ್ ಯಾವ ಎಣ್ಣೆ? ಶುದ್ಧ ತೈಲ ಆಗಿದ್ರೆ ನೀವು ತಿನ್ಬಹುದು. ಒಂದೇ ಸಲಕ್ಕೆ ಬಳಸೋ ಎಣ್ಣೆ. ಇವತ್ತು ವಡ ಮಾಡಿದ್ರೆ ಆ ಎಣ್ಣೆ ಮುಗೀತು, ಮತ್ತೆ ನಾಳೆ ವಡ ಮಾಡ್ಲಿಕ್ಕೆ ಆ ಎಣ್ಣೆ ಉಪಯೋಗಿಸ್ಬಾರ್ದು. ಕೊಬ್ಬರಿ ಎಣ್ಣೆ ಪ್ರತಿದಿನ ಬಳಸೋದಾದ್ರೆ ಸರ್ ನಾವು ಎಷ್ಟು ಎಣ್ಣೆ ತಗೋಬಹುದು? ಯಾವಾಗ? ಬಿಫೋರ್ ಫುಡ್, ಆಫ್ಟರ್ ಫುಡ್? ಖಾಲಿ ಹೋಟೆಲ್ ತಗೋಬಹುದು, ಅಲಾಂಗ್ ವಿತ್ ಫುಡ್ ತಗೋಬಹುದು, ಆಫ್ಟರ್ ಫುಡ್ ತಗೋಬಹುದು. ಪಲ್ಯ ಜೊತೆಗೆಲ್ಲ ಹಾಕ್ಬಿಟ್ಟು ಮುಗೀತಲ್ಲ, ಮತ್ತೆ ಹಾ. ಈಗ ಚಪಾತಿ ಸುಡ್ತೀರಾ, ಚಪಾತಿ ಹೆಂಚಿಂದ ತೆಗೆದ್ಮೇಲೆ ಅದ್ರ ಮೇಲೆ ಒಂದ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಹಂಗೆ ಫೋಲ್ಡ್ ಮಾಡ್ಬಿಡಿ, ಆಮೇಲೆ ತಿನ್ಬಿಡಿ. ಇನ್ನು ಕೆಲವೊಂದು ಈ ವೆಸ್ಟರ್ನ್ ಕಂಟ್ರಿಲೂ ಕೂಡ ಸಲಾಡ್ ಕೊಟ್ಕೊಂಡು ಮೇಲ್ಗಡೆ ಆಲಿವ್ ಆಯಿಲ್ ಹಾಕೊಡ್ತಾರೆ ನೋಡಿ. ನಾವು ಸಲಾಡ್ ತಿನ್ಬೋದು. ಹಾ, ಆ ರೀತಿ ನೀವು ಕೊಬ್ಬರಿ ಎಣ್ಣೆ ಹಾಕೊಂಡು ತಿನ್ಬೋದು. ಅಂದ್ರೆ ಅವರಿಗೂ ಕೂಡ ಅವೇರ್ನೆಸ್ ಬರ್ತಾ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ತೈಲ ಬೇಕು ಅಂತ. ನಮ್ಮ ದೇಹಕ್ಕೆ ಅಷ್ಟು ತೈಲ ಸಿಕ್ಕಿದಾಗಷ್ಟೇ ಬ್ಯಾಲೆನ್ಸ್ ತರ್ಲಿಕ್ಕೆ ಆಗತ್ತೆ. ಒಣಗಿರೋ ಕೊಬ್ಬರಿ ಎಣ್ಣೆ ಉತ್ತಮನ ಅಥವಾ ಕಾಯಿಯಿಂದ ತೆಗೆದ ಎಣ್ಣೆ? ಕಾಯಲ್ಲಿ ಸಿಕ್ಕಿದ್ರೆ ಕಾಯಲ್ಲಿ ಯೂಸ್ ಮಾಡ್ಬೋದು ಫ್ರೆಶ್ ಆಗಿ, ಸಿಕ್ಕಿಲ್ಲ ಅಂತಂದ್ರೆ ಕೊಬ್ಬರಿದು. ಸಲಾಡ್ ತಿನ್ಬೋದು ದಿನನಿತ್ಯ ಸ್ವಲ್ಪ ತಗೋಬಹುದು. ಆದ್ರೆ ಯಾಕೆ ನಾವು ಸ್ಟೀಮರ್ ಹೇಳ್ತೀವಿ ಅಂತಂದ್ರೆ ಅದ್ರಲ್ಲಿರುವಂತ ಕ್ರಿಮಿ ಕೀಟಗಳೆಲ್ಲ ಸಾಯತ್ತೆ ಅಂತ. ಇಲ್ಲ ನೀವು ಸಲಾಡ್ ಮಾಡ್ಬೇಕಿದ್ರೆ ಸ್ವಲ್ಪ ಉಪ್ಪಿನಲ್ಲಿ ನೆನೆಸಿಡ್ಬೇಕು. ಸೊಪ್ಪುಗಳನ್ನ
ಸೊಪ್ಪುಗಳನ್ನ ನೀವು ನೆನೆಸಿಡ್ಬೇಕು ಒಂದು 15-20 ನಿಮಿಷ ಉಪ್ಪು ನೀರಲ್ಲಿ, ಸಾಲ್ಟ್ ವಾಟರ್. ಕ್ಯಾಬೇಜ್, ಕ್ಯಾಬೇಜ ಸ್ಪ್ರೇ ಮಾಡದೆ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ತಾಸು ಲೇಯರ್ ಬೈ ಲೇಯರ್ ಸ್ಪ್ರೇ ಮಾಡ್ತಾರೆ ಅದಕ್ಕೆ. ಕ್ಯಾಬೇಜ್ ಉಪಯೋಗಿಸ್ಲಿಕ್ಕೆ ಹೋಗ್ಬೇಡಿ. ನಾನು ಟೆರೆಸ್ ಗಾರ್ಡನಿಂಗ್ ಮಾಡ್ತೀನಿ. ಸಾಧಾರಣ ಒಂದು ತಿಂಗಳಿಗೆ ಒಂದು 20 ದಿವಸಕ್ಕೆ ಆಗುವಷ್ಟು ತರಕಾರಿ ನಾನೇ ಬೆಳ್ಕೊತೀನಿ. ನೀವು ಹೇಳ್ದಂಗೆ ಈ ಹೂಕೋಸು ಎಲೆಕೋಸು ಹಾಕಿದ್ರೆ ಫಸ್ಟ್ ಕ್ಲಾಸಾಗಿ ಬಂದಿರುತ್ತೆ. ಯಾವುದೋ ಮಾಯದಲ್ಲಿ ಎಲ್ಲ ಉಳಿತೀನಿ. ನಾವು ಈಗ ಹೋದ ತಿಂಗಳ ಫೆಬ್ರವರಿ ಮಾರ್ಚ್ ಅಲ್ಲಿ ಬ್ರೊಕೋಲಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ಆಯ್ತಾ. ಮತ್ ಸದ್ಯ ಮತ್ತೆ ಮಾಡೋದಿಲ್ಲ, ಇನ್ ನೆಕ್ಸ್ಟ್ ಇಯರೇ ಮಾಡೋದು. ಈಗ ಮತ್ತೆ ಮಾಡ್ರೆ ಒಂದು ಬರುದಿಲ್ಲ, ಎಲ್ಲ ಹುಳ ತಿಂದಾಕ. ಕ್ಯಾರೆಟ್ ಮಾಡಿದ್ವಿ, ಕ್ಯಾರೆಟು, ಬೀಟ್ರೂಟು, ಬ್ರೊಕೋಲಿ ಎಲ್ಲ ಹಾಕಿದ್ವಿ. ಸೊ ಈಗ ಒಂದ್ ಸೀಸನ್ ಮಾಡಿದ್ವಿ. ಸಾಮಾನ್ಯವಾಗಿ ನಾವು ವಿಂಟರ್ ಮಾಡ್ತೀವಿ, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಲಾಸ್ಟ್ ಮುಗೀತು. ನವಿಲ್ ಕೋಲ್ ಅಂತ ಹೇಳ್ತೇವೆ, ನೋಲ್ಕೋಲ್, ಅದು ಕೂಡ ಬರುತ್ತೆ ಚಳಿಗೆ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ನೀವು ಅದೇ ಜಾಗದಲ್ಲಿ ಹತ್ರ ಹಾಕಿದ್ರ ಹುಳ ಇಡೋದಿಲ್ಲ ಅದು. ಮತ್ತೆ ಕ್ಯಾಟಗರಿ ಚೇಂಜ್ ಮಾಡ್ಬೇಕು ನಾವು. ಇವ್ರಿಗೆ ಗೊತ್ತಿರತ್ತಲ್ಲ ಅಗ್ರಿಕಲ್ಚರ್, ಕ್ಯಾಟಗರಿ ಚೇಂಜ್ ಮಾಡ್ಬೇಕು, ವೆರಿ ಗುಡ್. ತಿನ್ಬಹುದು. ದೊಡ್ಡ ಮೆಣಸಿನ್ಕಾಯಿ ಅದಕ್ಕೆಲ್ಲ ಔಷಧಿ ಹೆಚ್ಚು. ಆಕ್ಚುಲಿ ಈ ಕ್ಯಾಪ್ಸಿಕಮ್ ಉಂಟಲ್ಲ, ಈಗ ಚಿಲ್ಲಿ ಅಂತ ಬಂದಾಗ ಖಾರಕ್ಕಿಂತ ಹೆಚ್ಚು ನೀವೆಷ್ಟು ಮೆಣಸು ತಿಂತೀರಿ ಹೇಳೋದ್ರ ಮೇಲೆ ಹೋಗುತ್ತೆ. ಖಾರ ಕೌಂಟ್ ಆಗಲ್ಲ. ಖಾರ ತಿಂದ್ರೆ ಪೈಲ್ಸ್ ಹೆಚ್ಚಿಗೆ ಆಗತ್ತೆ ಅಂತ ಹೇಳಿಕ್ ಬರುವುದಿಲ್ಲ. ಸೂಜಿ ಮೆಣಸು ಗೊತ್ತುಂಟಾ, ಮೇಲ್ಮುಖದ ಮೆಣಸು, ತುಂಬಾ ಖಾರ. ನೀವು ಒಂದ್ ಮೆಣಸು ತಿಂದ್ರೆ ನಿಮ್ಮ ಹತ್ರ 1 ತಾಸು ಬಾಯಲ್ಲಿ ಇದ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಬಾಯಿ ಖಾರ ಅನ್ಸ್ಬೋದು, ಹೊಟ್ಟೆಗೆ ಹೀಟ್ ಆಗಲ್ಲ. ಗಾಂಧಾರಿ ಮೆಣಸು. ಯಾಕೆ ಅಂತ ಹೇಳಿ ಇಷ್ಟ ಸಣ್ಣ ಪೀಸ್ ತಿಂದಿದ್ದೀರಿ. ದೊಡ್ಡ ಮೆಣಸು ಅಷ್ಟೇ ಪೀಸ್ ತಿಂದ್ರೆ ನಿಮ್ಗೇನು ಆಗೋದಿಲ್ಲ. ಅರ್ಥ ಆಯ್ತಾ? ನಾವು ಖಾರ ಇಲ್ಲ ದೊಡ್ಡ ಮೆಣಸನ್ನ ಪಲ್ಯ ಮಾಡ್ಕೊಂಡು ತಿಂತೀವಿ, ಸಾಸಿವೆ ಮಾಡ್ಕೊಂಡು ಎಷ್ಟು ತಿಂತೀವಿ, 2-3 ದೊಡ್ಡ ಮೆಣಸನ್ನು ತಿಂತೀವಿ, ಅದು ಹೀಟ್ ಆಗತ್ತೆ. ಅದೇ ಗಾಂಧಾರಿ ಮೆಣಸನ್ನ ಇಷ್ಟು ತಿಂದ್ರೆ ಹೀಟ್ ಆಗತ್ತೆ, ತಿನ್ಲಿಕ್ಕೆ ಆಗತ್ತೆ ನಿಮ್ಮ ಹತ್ರ ಆಗಲ್ಲ. ಅಲ್ಲಿ ಖಾರ ಹೇಳೋದಕ್ಕಿಂತ ಮೆಣಸನ್ನ ಎಷ್ಟು ಉಪಯೋಗಿಸ್ತೀರಿ ಹೇಳೋದ್ರ ಮೇಲೆ ಆಗುತ್ತೆ. ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ನೀವು ಚಿಲ್ಲಿ ಯೂಸ್ ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ. ಆದ್ರೆ ನಾವು ಖಾರ ಇಲ್ಲ ಅಂತ ದೊಡ್ಡ ಮೆಣಸಿನಕಾಯಿಯನ್ನ ಪಲ್ಯ ಮಾಡ್ಕೊಂಡು ಸಾಸಿವೆ ಮಾಡ್ಕೊಂಡು ತಿಂತೀವಿ, ಅದು ಒಳ್ಳೇದಲ್ಲ. ಕಾಲಿಫ್ಲವರ್ ನ್ಯಾಚುರಲ್ ಆಗಿ ಬೆಳ್ಕೊಂಡು ನೀವು ತಿನ್ಬಹುದು, ಆದ್ರೆ ಅದಕ್ಕೆ ಸ್ಪ್ರೇ ಮಾಡೋದು ಬೇಡ. ಸಾಂಬಾರೆಲ್ಲ ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟು 2 ದಿವಸ ಮೇಲೆ ತಿಂತಾರಲ್ಲ, ಅದು ಕುಕ್ಕುಡ್ ಫುಡ್ ಅನ್ನು ಫ್ರಿಜ್ ಅಲ್ಲಿ ಇಡ್ಲೇಬಾರ್ದು. ಪುನಃ ಬಿಸಿ ಮಾಡ್ಲಿಕ್ಕೆ ಇಲ್ಲ. ವೆಜಿಟೇಬಲ್ಸ್ ಇಡಿ, ಹಣ್ಣುಗಳನ್ನ ಇಡಿ, ಹಾಲನ್ನ ಇಡಿ, ಯಾವುದೇ ಕುಕ್ಕುಡ್ ಫುಡ್ ಅನ್ನ ಫ್ರಿಜ್ ಅಲ್ಲಿ ರೆಫ್ರಿಜರೇಟರ್ ಇಡಬಾರ್ದು. ಸಾಂಬಾರ್ ಇಡ್ತಾರೆ, ಚಟ್ನಿ ಇಡ್ತಾರೆ, ಪಲ್ಯ ಇಡ್ತಾರೆ, ಹಿಂಗೆ ಎಲ್ಲದನ್ನು ಫ್ರಿಜ್ ಅಲ್ಲಿ ಇಡ್ತಾರೆ. ಹಾಲು ಇಡಿ, ಮಜ್ಜಿಗೆ ಇಡಿ, ವೆಜಿಟೇಬಲ್ಸ್ ಇಡಿ, ಹಣ್ಣುಗಳನ್ನ ಇಡಿ. ರೆಫ್ರಿಜರೇಟರ್ನ ಉಪಯೋಗಿಸಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಸರಿಯಾದ ಉಪಯೋಗ ಬೇಕು ಅಂತ. ಈಗಿರೋ ಟೆಕ್ನಾಲಜಿ ಉಪಯೋಗಿಸ್ಕೊಳ್ಳಿ, ಎಲ್ಲದನ್ನು ಉಪಯೋಗಿಸ್ಕೊಳ್ಳಿ, ಮೊಬೈಲು, ಲ್ಯಾಪ್ಟಾಪು, ಟಿವಿ, ಇಂಟರ್ನೆಟ್ ಎಲ್ಲ ಉಪಯೋಗಿಸ್ಕೊಳ್ಳಿ. ಆದ್ರೆ ನಾವು ಅದ್ರ ದಾಸರ ಆಗ್ಲಿಕ್ಕೆ ಹೋಗ್ಬಾರ್ದು. ಮೊಬೈಲ್ ಎಷ್ಟಾಗ ಬೇಕು ಅಷ್ಟು ಉಪಯೋಗಿಸಿ. ಅದಿಲ್ಲ ಅಂತಂದ್ರೆ ಟಾಯ್ಲೆಟ್ ಬರಲ್ಲ, ಅದಿಲ್ಲ ಅಂದ್ರೆ ನಿದ್ದೆ ಬರಲ್ಲ, ಅದು ಆಗ್ಲಿಕ್ಕೆ ಹೋಗ್ಬಾರ್ದು. ಕೆಲವೊಬ್ಬರಿಗೆ ಮೊಬೈಲ್ ಉಜ್ಜಿದ್ವಿನ ಟಾಯ್ಲೆಟೇ ಬರಲ್ಲ, ಮೊಬೈಲ್ ನೋಟ ಇಲ್ಲಿದ್ರೆ ನಿದ್ದೆನೇ ಬರಲ್ಲ. ಹಂಗೆ ಅಡಿಕ್ಟ್ ಆಗಬಾರ್ದು, ಅದು ಒಳ್ಳೇದಲ್ಲ. ಈಗ ಟೆಕ್ನಾಲಜಿ ಉಪಯೋಗಿಸ್ಕೊಳ್ಳಿ, ಪ್ರತಿಯೊಂದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಬೆಂಕಿನೂ ಬೇಕು, ಗ್ಯಾಸು ಬೇಕು, ಕರೆಂಟ್ ಒಲೆ ಬೇಕು, ಪ್ರತಿಯೊಂದು ಬೇಕು. ಆದ್ರೆ ಕರೆಂಟ್ ಒಲೆ ಯಾವ್ದಕ್ಕೆ ಯೂಸ್ ಮಾಡಬೇಕು, ಗ್ಯಾಸನ್ನು ಯಾವ್ದು ಯೂಸ್ ಮಾಡಬೇಕು, ಕಟ್ಟಿಗೆ ಒಲೆ ಯಾವ್ದಕ್ಕೆ ಯೂಸ್ ಮಾಡ್ಬೇಕು ನಾವು ಯೋಚನೆ ಮಾಡ್ಕೊಳ್ಬೇಕು. ಜಸ್ಟ್ ಹೀಟ್ ಮಾಡ್ಬೇಕಾ ನಿಮ್ಗೆ, ಕರೆಂಟ್ ಒಲೆ ಯೂಸ್ ಮಾಡಿ, ಆಯ್ತಾ. ಕೆಂಡದಲ್ಲಿ ಮಾಡೋದೇ ಇರ್ತದೆ ಕೆಲವೊಂದಿಷ್ಟು. ಗಂಜಿ ಮಡಕೆಲೆ ಮಾಡಬೇಕು, ಒಲೆಲ್ಲೇ ಮಾಡಬೇಕು, ಆವಾಗಷ್ಟೇ ಕೊಚ್ಚಿಗೆ ಗಂಜಿಗೆ ಟೇಸ್ಟ್ ಬರುವಂತ. ಅದನ್ನ ನೀವು ಗ್ಯಾಸಲ್ಲಿ ಮಾಡಿದ್ರು ಬರಲ್ಲ, ಕುಕ್ಕರಲ್ಲಿ ಮಾಡ್ರು ಆ ಟೇಸ್ಟ್ ಬರಲ್ಲ. ಅದಕ್ಕೆ ಅದೇ ಪದ್ಧತಿನೇ, ಅದಕ್ಕೆ ಹೋಗ್ಬೇಕು ನಾವು. ಆವಾಗಷ್ಟೇ ನಮ್ಗೆ ಪ್ರತಿಯೊಂದು ಇರೋ ಟೆಕ್ನಾಲಜಿ ಉಪಯೋಗಿಸ್ಕೊಳ್ತಾ ಹೋಗ್ಬೇಕು. ಉಪಯೋಗಿಸ್ಕೊಳ್ಬಾರ್ದು ಅಂತ ಅಲ್ಲ. ಈಗ ಕೆಲವೊಂದು ಮೂಲಭೂತವಾದಿಗಳಿರ್ತಾರೆ, ಈಗ ನಮ್ಮ ಆಯುರ್ವೇದಿಕಕ್ಕೂ ಹೇಳ್ತಾ ಇರ್ತಾರೆ, ಹಂಗ್ ಮಾಡಬಾರ್ದು, ಚರಕ ಸಮೇತರು ಹೇಳಲಿಲ್ಲ, ಹಿಂಗ್ ಮಾಡಬಾರ್ದು, ಸುಶೀಲ ಸಮೇತರು ಹೇಳಲಿಲ್ಲ, ಕ್ಲಾಸಿಕಲ್ ರೆಫರೆನ್ಸ್ ಇಲ್ಲ ಅಂತ. ಅಲ್ಲ ಆಚೆ ಚರಕರೇ ಹೇಳ್ತಾರೆ, ನಿನ್ನ ಯುಕ್ತಿ ಉಪಯೋಗಿಸ್ಕೊಂಡು ನೀನು ಮಾಡು ಚಿಕಿತ್ಸೆಯನ್ನ. ಎಲ್ಲ ನಂದೇ ಪುಸ್ತಕ ಓದ್ಬೇಕು ಅಂತಿಲ್ಲ, ನನ್ನ ಪುಸ್ತಕಗಳನ್ನ ಮಂದ ಬುದ್ಧಿಯವರೇ ನಾನು ಹೇಳಿದ್ದೀನಿ. ಇದನ್ನ
ಇನ್ನು ನೀನ್ ಚೆನ್ನಾಗಿದೆ ಇನ್ನು ಯುಕ್ತಿ ಉಪಯೋಗಿಸ್ಕೊಂಡು ನೀನ್ ಹೊಸ ಫಾರ್ಮುಲೇಷನ್ ಮಾಡ್ಬೋದು. ಹಾ ಅಷ್ಟೇ. ಅವ್ರನ್ನ ಚರಕ ಸಭೆ ಸೂತ್ರ ಸ್ಥಾನದಲ್ಲಿ 4ನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ ಯಾರು, ಷಡ್ವಿಚಾರಿ ಶತಾಶಕ್ತಿ ಅದೇ ಲಾಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ನಾನು ಇದು ಹೇಳಿರುವಂತಹದ್ದು ಮಂದ ಬುದ್ಧಿಯವರಿಗೆ ಇದನ್ನ ನೋಡ್ಕೊಂಡು ನೀವು ಫಾರ್ಮುಲೇಷನ್ ಮಾಡ್ಬೋದು. ಇನ್ನು ಯುಕ್ತಿ ಉಪಯೋಗಿಸ್ಕೊಂಡು ನೀನು ಜಾಣ ಇದೆ ಅಂತಂದ್ರೆ ನಿನ್ನ ಫಾರ್ಮುಲೇಷನ್ ಮಾಡ್ಕೋಬಹುದು. ಇದು ಕ್ಲಾಸಿಕ್ ಅನ್ನು ಹೊರತಾಗಿದೆ ಅಂತ ಅರ್ಥ ಅಲ್ಲ. ಹೀಗೆ ಪ್ರತಿಯೊಂದನ್ನು ಕೂಡ ನಾವು ನಮ್ಮ ಯುಕ್ತಿ ಉಪಯೋಗಿಸ್ಕೊಂಡು ನಾವು ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಪ್ರತಿಯೊಂದನ್ನು ಸುಧಾರಿಸ್ಕೊಂತ ಹೋಗ್ಬೇಕು. ಯಾವ್ದನ್ನು ಕೂಡ ಅದು ಒಳ್ಳೇದಲ್ಲ ಇದು ಒಳ್ಳೇದಲ್ಲ ಹೇಳೋದಕ್ಕಿಂತ ನಮ್ಗೆ ಆಯುರ್ವೇದ ಗ್ರೋತ್ ಆಗ್ಬೇಕು, ನಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ಬೇಕು ಅಷ್ಟೇ. ಈಗ ತುಂಬಾ ಜನ ಹೇಳ್ತಾರೆ ಅದು ಟ್ರಾವೆಲಿಂಗ್ ಮಾಡಬಾರ್ದು ಇದು. ಆವಾಗ ಯಾನ ಅಂದ್ರೆ ಹೆಂಗಿತ್ತು? ಕುದುರೆ ಗಾಡಿ. ಯಾನ ಅಂತಂದ್ರೆ ಕುದುರೆ ಗಾಡಿನೇ, ಬೇರೆದಿಲ್ಲ. ಈಗ ನಂಗೆ ವಿಮಾನನ ಅಥವಾ ರೈಲ ಕಾರ ಬಸ್ಸ ಇಲ್ಲ ಅವಾಗ. ಸೊ ಅವಾಗ ಯಾನ ಮಾಡ್ಕೊಂಡು ಚಿಕಿತ್ಸೆನ ಮಾಡಬಾರ್ದು ಅಂತ ಹೇಳ್ತಿದ್ರು. ಯಾನ ಅಂತಂದ್ರೆ ಕುದುರೆ ಗಾಡಿ ಬಂದಾಗ ಮೈಗೆ ತುಂಬ ಸುಸ್ತಾಗಿರತ್ತೆ. ಕುದುರೆ ಗಾಡಿಲಿ ಒಂದ್ ಸ್ವಲ್ಪ ಹೊತ್ತು ಓಡಾಡಿ 10 ನಿಮಿಷ ಓಡಾಡಿದ್ರೆ ಸಾಕು, ಸೊಂಟ ಬಂದ್ಬಿಡುತ್ತೆ. ಯಾನ ಮಾಡ್ಕೊಂಡು ಬಂದಾಗ 2 ರೆಸ್ಟ್ ಮಾಡ್ಕೊಂಡು ಚಿಕಿತ್ಸೆ ಮಾಡ್ಬೇಕು ಅಂತ ಹೇಳ್ತಿದ್ರು. ಈಗ ಹಂಗಿರೋದಿಲ್ಲ, ಆರಾಮಾಗಿ ಕಾರ್ಲ ಬಂದಿರ್ತಾರೆ, ಅಂತ ಸುಸ್ತೆ ಅಂತದ್ದು ಇರುವುದಿಲ್ಲ, ಚಿಕಿತ್ಸೆನ ಆರಾಮಾಗಿ ಮಾಡ್ಕೋಬಹುದು. ಹೀಗೆ ನಾವು ಈಗಿನ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ನಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಂಡು ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಪಂಚಕರ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಟ್ರಾವೆಲಿಂಗ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ ಯಾನ ಅಂತ. ಯಾನ ಅಂತಂದ್ರೆ ಅವ್ರು ಹೇಳಿರುವಂತಹದ್ದು ಕುದುರೆ ಗಾಡಿ. ಯಾನ ಅಂದ್ರೆ ಕುದುರೆ ಗಾಡಿನೇ. ಒಂದು ಗಜ ಇಲ್ಲ ಅಶ್ವ. ಕುದುರೆ ಬಿಟ್ರೆ ಆನೆ. ಖರ ಕಡಿಮೆ, ಖರ ಅಂತಂದ್ರೆ ಕತ್ತೆ. ಖರ ಏನ ಹೇಳಿಲ್ಲ, ಅಶ್ವ ಹಾಗೂ ಗಜ ಹೆಚ್ಚಿಗೆ ಹೇಳಿರುವಂತಹದ್ದು. ಒಂಟೆದ್ದೆಲ್ಲ ರೆಫರೆನ್ಸ್ ಕಡಿಮೆ ಇದೆ. ನಮ್ಮ ಸಂಹಿತೆಯಲ್ಲಿ ಹೇಳಿರುವಂತಹದ್ದು ಅಶ್ವ ಹಾಗೂ ಗಜದ ಬಗ್ಗೆ ಹೆಚ್ಚಿಗೆ ಹೇಳ್ತಾರೆ. ಈಗ ನಮ್ಗೆ ದೇಹ ಪ್ರಕೃತಿ ಹೆಂಗ್ ಗೊತ್ತಾಗುತ್ತೆ ಸರ್? ಅಂದ್ರೆ ವಾತನ ಪಿತ್ತನ ಒಂದು ನಾಡಿ ಪರೀಕ್ಷೆಯಲ್ಲಿ ನಾವು ಹೇಳೋದು, ನೀವೇ ಅಸೆಸ್ ಮಾಡ್ಕೊಳ್ಳೋದಿದೆ ನಿಮ್ ಪ್ರಕೃತಿ ಹೇಗಿದೆ ಅಂತ. ಸಾಮಾನ್ಯವಾಗಿ ವಾತ ಹೆಚ್ಚಿಗೆ ಇದೆ ಅಂತಂದ್ರೆ ತುಂಬಾ ಬಾಡಿ ಡ್ರೈ ಅನ್ಸತ್ತೆ, ಬಾಡಿ ಎಲ್ಲ ಒಣಗ್ದಂಗೆ ಅನ್ಸುತ್ತೆ ಫಸ್ಟ್ನೇದು ವಾತ ಹೆಚ್ಚಿಗೆ ಇದ್ದವರಿಗೆ. ಮತ್ತೆ ಈಗ ವಾತಾವರಣಕ್ಕೆ ಬಂದಾಗ ಅವರು ಹೆಚ್ಚಿಗೆ ಚಳಿಯನ್ನು ಇಷ್ಟಪಡ್ತಾರೆ. ಈಗ ಶುಗರ್ ಇದ್ದು ಶುಗರ್ ಇಷ್ಟಪಟ್ಟಂಗೆ ಇಷ್ಟಪಡ್ತಾರೆ, ಅದು ಚಳಿ ತಡ್ಕೊಳ್ಲಿಕ್ಕೆ ಆಗಲ್ಲ ಅವ್ರ ಹತ್ರ. ಚಳಿ ಇಷ್ಟಪಡ್ತಾರೆ ಆದ್ರೆ ಚಳಿ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅವ್ರ ಹತ್ರ. ಆಯ್ತು, ಚಳಿ ತಡ್ಕೊಂಡ್ರು ಅಂತಂದ್ರೆ ನೋವು ಸ್ಟಾರ್ಟ್ ಆಗತ್ತೆ, ಅದು ವಾತಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಪಿತ್ತ ಅಂತಂದ್ರೆ ಸುಡುವಂತಹದ್ದು, ಎಸಿಡಿಟಿ ಆಗುವಂಥದ್ದು, ಎದೆ ಸುಡುವಂತಹದ್ದು, ಹೊಟ್ಟೆಲ್ ತ್ರಾಸ ಆಗುವಂತಹದ್ದು, ಇದು ನಮ್ಮ ಡೈಜೆಷನ್ ಮೇಲೆ. ಕಫ ಪದೇ ಪದೇ ಥಂಡಿ ಆಗ್ತಾ ಇರುವಂಥದ್ದು, ಕೆಮ್ಮು ಹಾಗೂ ನೇಸ್ ಬ್ಲಾಕ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಹೇಳಿರುವಂಥದ್ದು ಕೋಷ್ಟದ ಆಧಾರದ ಮೇಲೆ, ಕ್ರೂರ ಕೋಷ್ಟ, ಮೃದು ಕೋಷ್ಟ, ಮಧ್ಯಮ ಕೋಷ್ಟ ಅಂತ ಹೇಳ್ತಾರೆ. ನಿಮ್ಗೆ ತುಂಬಾ ಹಾರ್ಡ್ ಆಗಿ ಸ್ಟೂಲ್ ಆಗ್ತಾ ಇದೆ, ತುಂಬಾ ಗಟ್ಟಿಯಾಗಿ ಮೋಷನ್ ಆಗ್ತಾ ಇದೆ, ಅದು ವಾತ. ಹಾರ್ಡ್ ಸ್ಟೂಲ್ ಆದ್ರೆ ವಾತ ಪ್ರಕೃತಿ ಇದೆ ಅಂತ ಅರ್ಥ. ಪಿತ್ತ ಪ್ರಕೃತಿ ಇದ್ದಾಗ ಮೋಷನ್ ಲೂಸ್ ಹೋಗುತ್ತೆ ಪದೇ ಪದೇ, ಅಂದ್ರೆ ತೆಳ್ಳಿಗೆ ಮೋಷನ್ ಆಗತ್ತೆ. ಕಫ ಪ್ರಕೃತಿ ಇದ್ದಾಗ ಮಾಡ್ರೇಟ್ ಆಗಿ, ಅದ ಕಡೆ ತುಂಬಾ ಹಾರ್ಡ್ ಅಲ್ಲ ತುಂಬಾ ಸಾಫ್ಟ್ ಅಲ್ಲ, ನಮ್ಮ ಮೋಷನಿನ ಆಧಾರದ ಮೇಲೆ. ಇನ್ನು ನಮ್ಮ ದೇಹದ ಆಧಾರದ ಮೇಲೆ ವಾತ ಪ್ರಕೃತಿ ಸ್ವಲ್ಪ ತೆಳ್ಳಗಿರ್ತಾರೆ, ಪಿತ್ತ ಪ್ರಕೃತಿಯವರು ಮಾಡ್ರೇಟ್ ಆಗಿರ್ತಾರೆ, ಕಫ ಇದ್ದವ್ರು ಸ್ವಲ್ಪ ದಪ್ಪ ಇರ್ತಾರೆ. ದಪ್ಪಿದ್ದವ್ರು ತೆಳ್ಳಗೆ ಆಗ್ತಾ ಇದ್ದಾರೆ ಅಂತಂದ್ರೆ ವಾತ ಹೆಚ್ಚಿಗೆ ಆಗ್ತಾ ಇದೆ ಅಂತ ಅರ್ಥ. ಕೆಲವರು ತುಂಬಾ ದಪ್ಪ ಇರ್ತಾರೆ, ವೇಟ್ ಲಾಸ್ ಆಗ್ತಾ ಬರುತ್ತೆ ಅಂದ್ರೆ ವಾತ ವೃದ್ಧಿ ಆಗ್ತಾ ಇದೆ ಅಂತ ಅರ್ಥ. ಇನ್ನೇ ಅವರ ವಯಸ್ಸಿನ ಆಧಾರದ ಮೇಲೆ ಹೇಳ್ತಾರೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಬಾಲ್ಯ, ಯೌವನ, ವಾರ್ಧಕ್ಯ, ಹಾಗೆ ಡೈಜೆಷನ್. ಊಟ ಮಾಡಿದ ಕೂಡಲೇ, ಊಟ ಮಾಡಿದ ಸ್ವಲ್ಪ ಹೊತ್ತಿಗೆ, ಊಟ ಮಾಡಿದ್ರೆ ತುಂಬಾ ಸಮಯ ಆದ್ಮೇಲೆ, ಬೆಳಗ್ಗೆ ಎದ್ದು ಕೂಡಲೆಯ, ಮಧ್ಯಾಹ್ನ ಮತ್ತೆ ರಾತ್ರಿ. ಅಹೋರಾತ್ರಿ ಭುಕ್ತಾನಂ ತೇ ಅಂತ ಮಧ್ಯ ಆದಿಗಾಹ ಕ್ರಮಾತ್ ಅಂತ ಹೇಳ್ತಾರೆ. ವಯೋ ಅಹೋರಾತ್ರಿ ಭುಕ್ತಾನಾಂ
ತೇ ಅಂತ ಮಧ್ಯ ಆದಿಗಾಹ ಕ್ರಮಾತ್ ಅಂತ. ಫಸ್ಟ್ನೇದು ವಯಸ್ಸು, ಅಹೋರಾತ್ರಿ ಬೆಳಗಿಂದ ರಾತ್ರಿವರೆಗೆ, ಭುಕ್ತ ಊಟ, ತೇ ಅಂತ, ಲಾಸ್ಟ್, ಮಧ್ಯ, ಆದಿ, ವಾತ, ಪಿತ್ತ, ಕಫ. ಕ್ರಮಾತ್ ಬೆಳಗ್ಗೆ ಕಫ, ಮಧ್ಯಾಹ್ನ ಪಿತ್ತ, ಅಂತ ರಾತ್ರಿಗೆ ವಾತ. ಚಿಕ್ಕದವರಿದ್ದಾಗ ಕಫ, ಮಧ್ಯ ವಯಸ್ಸು ಪಿತ್ತ, ವಯಸ್ಸಾದ್ಮೇಲೆ ವಾತ. ಊಟ ಮಾಡಬೇಕಿದ್ರೆ ಊಟ ಮಾಡಿದ ಕೂಡಲೇ ಕಫ, ಡೈಜೆಷನ್ ಮೆಟಬಾಲಿಸಮ್ ಪಿತ್ತ, ಜೀರ್ಣ ಆದ್ಮೇಲೆ ವಾತ. ಹೆಂಗೆ ಅಂತಂದ್ರೆ ಚಿಕ್ಕ ಮಕ್ಕಳು ಯಾವಾಗ ನೋಡ್ರು ಥಂಡಿನೇ ಮುಗಿಯಲ್ಲ, ಮೂಗು ಸುಮಿತಾನೇ ಇರ್ತಾರೆ. ಡಾಕ್ಟರ್ ಹೇಳ್ತಾರೆ ನೋಡಿ, ಸ್ವಲ್ಪ ವಯಸ್ಸಾದ್ಮೇಲೆ ಸರಿ ಆಗತ್ತೆ ಅಂತ. ಯಾವಾಗ ಹಾರ್ಮೋನ್ ಸೆಕ್ರೇಷನ್ ಸ್ಟಾರ್ಟ್ ಆಗತ್ತೋ ಅವರು ಡೇಟ್ ಆಗ್ಲಿಕ್ಕೆ ಮುಟ್ಟಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಹುಡುಗರಲ್ಲೇ ಟೆಸ್ಟೋಸ್ಟೆರಾನ್ ಹಾಗೂ ಆಂಡ್ರೋಜನ್ ಸೆಕ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಪಿತ್ತ ಸುಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸುಡು ಬೆಂಕಿಗೆ ಕಫ ಹೋಯ್ತು, ಬರೀ ಪಿತ್ತ ಸ್ಟಾರ್ಟ್ ಆಯ್ತು. ಎಷ್ಟೊತ್ತು ನೋಡ್ರು ಎಸಿಡಿಟಿ, ಸಿಟ್ಟು, ಕೋಪ, ಆ ಬಿಸಿ ರಕ್ತ ಅಂತ ಹೇಳ್ತಾರಲ್ಲ ಅದು. ಆ ಬಾಡಿ ಪ್ರಕೃತಿನೇ ಹಂಗಾಗಿರುತ್ತೆ. ಸಿಟ್ಟು. ಸಂಜೆ ಸುಸ್ತಾಗಿರುತ್ತೆ ನೋಡಿ, ಮಲಗಿದ್ರೆ ಸಾಕಾಗತ್ತೆ ಅಲ್ವಾ, ವಾತ. ವಯಸ್ಸಾಗಿದ್ದೆ ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು ಕಾಮನ್ ಇದು, ವಾತ. ಊಟ ಮಾಡಿದ ಕೂಡಲೇ ಕಫ. ಊಟ ನೋಡಿ ಸ್ವಲ್ಪ 1 ತಾಸು 2 ತಾಸು ಆಗದೆ ತೇಗ್ ಬರೋದು, ಸುಟ್ಟಂಗಾಗೋದು. ಊಟ ಮಾಡಿದ ಕೂಡಲೇ ಇರೋದಿಲ್ಲ ಅದು. ಊಟ ಮಾಡಿ 1 ತಾಸು 2 ತಾಸು ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಪಿತ್ತ. ಊಟ ಎಲ್ಲ ಆಗಿ ಮುಗಿದು 2-3 ತಾಸು ಆದ್ಮೇಲೆ ಬಾಡಿ ಅಬ್ಸರ್ವ್ ಮಾಡಿ ಇಡೀ ದೇಹಕ್ಕೆ ಸಂಚಾರ ಮಾಡುತ್ತೆ, ಅದು ವಾತ. ಅಹೋರಾತ್ರಿ ಭುಕ್ತಾನಂ ತೇಂತ ಮಧ್ಯಾದಿಗಾಹ ಕ್ರಮಾತ್ ಅಂತ ಹೇಳ್ತಾರೆ. ಅದಕ್ಕಾಗಿ ಹೇಳ್ತಾರೆ, ಪಿತ್ತ ಪಂಗು ಕಫ ಪಂಗು ಪಂಗವ ಮಲದಾತವ ವಾಯನ ಯತ್ರ ನೀಯಂತೆ ತತ್ರ ಗಚ್ಚಂತೆ ಮೇಘವತಾಳಿ. ಪಿತ್ತ ಪಂಗು ಅಂದ್ರೆ ಪಂಗು ಅಂದ್ರೆ ಕುಂಟು, ಕಫ ಪಂಗು ಕಫನು ಕುಂಟಂತ, ಪಂಗವು ಮಲಧಾತವ ಎಲ್ಲ ಧಾತುಗಳು, ಸಪ್ತ ಧಾತುಗಳು, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಂಚ, ಶುಕ್ರ, ಅದು ಕೂಡ ಕುಂಟು. ಮಲಗಳು ತ್ರಿಮಲ, ಮೂತ್ರ, ಪುರುಷ, ಸ್ವೇದ, ಅದು ಕೂಡ ಕುಂಟು. ವಾಯುನ ಯತ್ರ ನೀಯಂತೆ ತತ್ರ ಗಚ್ಚಂತೆ ಮೇಘವತ. ಹೇಗೆ ಮೋಡವನ್ನ ಗಾಳಿ ತಕೊಂಡು ಹೋಗತ್ತೋ ಹಾಗೆ ಮೋಡಕ್ಕೆ ಸ್ವತಂತ್ರವಾದ ಒಂದು ಮೂಮೆಂಟೇ ಇಲ್ಲ, ಗಾಳಿ ಬೀಸದಲ್ಲಿ ಮೋಡ ಹೋಗತ್ತೆ. ಹಾಗೆ ದೇಹದಲ್ಲೂ ಕೂಡ ಪಿತ್ತ, ಕಫ, ಎಲ್ಲ ಮಲಗಳು, ಧಾತುಗಳು ಎಲ್ಲದೂ ಕೂಡ ಇದ್ದಲ್ಲೇ ಇರುವಂತಹದ್ದು. ವಾತ ತಗೊಂಡು ಹೋದಲ್ಲಿ ತಗೊಂಡು ಹೋಗುತ್ತೆ. ಅದಕ್ಕಾಗಿ ಇಡೀ ನಮ್ಮ ಪುಸ್ತಕ ತೆಗೆದು ನೋಡಿದ್ರೆ ವಾತ ಅಭ್ಯಾಸ ಮಾಡೇ ಮುಗಿಯುವುದಿಲ್ಲ, ಬರೀ ವಾತ ವಾತ ವಾತ. ಅರ್ಧ ಪುಸ್ತಕ ಬರೀ ವಾತದ ಬಗ್ಗೆ ಇರುತ್ತೆ. 100ರಲ್ಲಿ 50% ವಾತದ ಬಗ್ಗೆ, ವಾತಕ್ಕಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ನೆಕ್ಸ್ಟ್ ಪಿತ್ತಕ್ಕೆ ಒಂದು 30 to 40%, ಕಫಕ್ಕೆ 10%. ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡೋದು ವಾತಕ್ಕೆ. ಒಳ್ಳೇದು, ಒಳ್ಳೇದು. ತತ್ರ ರೂಕ್ಷೋ ಲಘು ಶೀತ ಖರಃ ಸೂಕ್ಷ್ಮಶ್ಚಲೋ ಅನಿಲ. ವಾತ ಗುಣಗಳೆಂತೆಂಥದ್ದು? ತತ್ರ ರೂಕ್ಷ ಒಣಗಿಸುವಂಥದ್ದು ವಾತಗುಣ. ವಾತ ಅಂದ್ರೆ ಗಾಳಿ. ನೀವು ಬಟ್ಟೆನ ಗಾಳಿಗೆ ಹಾಕ್ತೀರಿ, ಯಾಕೆ? ಒಣಗತ್ತೆ ಅಂತ. ರೂಕ್ಷ ಗುಣ ಒಣಗಿಸೋದು, ವಾತದ ಕೆಲಸ ಒಣಗಿಸೋದು. ರೂಕ್ಷ ಲಘು ತುಂಬಾ ಹಗುರ ಇರ್ತದೆ ವಾತ. ರೂಕ್ಷ ಲಘು ಶೀತ, ನಾವು ಫ್ಯಾನ್ ಹಾಕೋತೇವೆ ಗಾಳಿ ಬರ್ಲಿ ಅಂತ, ಗಾಳಿ ಕುತ್ಕೊಳ್ತೇವೆ, ಯಾಕೆ? ತಂಪಾಗ್ಲಿ ಅಂತ. ತತ್ ರೂಕ್ಷ ಲಘು ಶೀತ ಖರಃ ರಫ್ ಮಾಡುತ್ತೆ, ತುಂಬಾ ಗಾಳಿ ಬೀಸಿದ್ರೆ ನಮ್ಮ ಸ್ಕಿನ್ನು ರಫ್ ಆಗುತ್ತೆ. ಖರಃ ಸೂಕ್ಷ್ಮ, ಅತ್ಯಂತ ಸಣ್ಣ ರಂಧ್ರಗಳು ಕೂಡ ಪಾಸ್ ಆಗುವಂತಹದ್ದು ವಾತ. ಚಲಗುಣ ಮೂಮೆಂಟ್ ಇರುವಂತಹದ್ದು ವಾತ. ತತ್ ರೂಕ್ಷೋ ಲಘು ಶೀತ ಖರಃ ಸೂಕ್ಷ್ಮಶ್ಚಲೋ ಅನಿಲ. ಅನಿಲ ಅಂತಂದ್ರೆ ಗಾಳಿ. ವಾತದ ಗುಣಗಳು ಇದು ಯಾವ್ದಾದ್ರೂ ನಮ್ದು ವಾತ ಹೆಚ್ಚಿಗೆ ಆಗುತ್ತೆ. ಚಲ ತುಂಬಾ ಓಡಾಡಿದ್ರೆ ವಾತ ಹೆಚ್ಚಿಗೆ ಆಗುತ್ತೆ, ವಾತ ಹೆಚ್ಚಿಗೆ ಆಗುತ್ತೆ. ತುಂಬಾ ಓಡಾಡಬಾರ್ದು, ಮಾಡ್ರೇಟ್ ಆಗಿ ಓಕೆ. ತುಂಬಾ ಓಡಾಡಿದ್ರೆ ಚಲ ಗುಣ ಹೆಚ್ಚಿಗಾದ್ರೆ ಏನಾಗುತ್ತೆ? ವಾತ ಹೆಚ್ಚಿಗೆ ಆಗುತ್ತೆ. ಎಷ್ಟು ಲಿಮಿಟೆಡ್. ವಾತ ಪ್ರಕೃತಿ ತುಂಬಾ ಹೆಚ್ಚಿಗೆ ಇದ್ದವರು ತುಂಬಾ ಎಕ್ಸರ್ಸೈಸ್ ಮಾಡುವಂತಹದ್ದು, ತುಂಬಾ ವಾಕ್ ಮಾಡುವಂತಹದ್ದು, ತುಂಬಾ ಜಾಗ್ ಮಾಡುವಂತಹದ್ದು, ತುಂಬಾ ಯೋಗಾಸನ ಮಾಡುವಂತಹದ್ದು ಒಳ್ಳೇದಲ್ಲ.
ತುಂಬ ಮಾಡ್ತಾ ಹೋದಂಗೆ ವಾತ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಮಿನಿಮಮ್ ಟು ಮಾಡರೇಟ್ ವರೆಗೆ ಮಾಡ್ಬೋದು ವಾತ ಪ್ರಕೃತಿಯವರು. ಕಫ ಪ್ರಕೃತಿ ಹೆಚ್ಚಿಗೆ ಮಾಡ್ಬೇಕು. ಕೆಲವರ ಕಡೆ ಓಡ್ತಲ್ಲ, ಅದು ಓಡಬಾರ್ದು ಅಂತಲ್ಲ, ಹೌದಾ? ತುಂಬಾ ರನ್ನಿಂಗ್ ಮಾಡ್ತಲ್ಲ, ಅತ್ಯಂತ ಕಡಿಮೆ ರನ್ನಿಂಗ್ ಇಟ್ಕೊಂಡ್ರೆ ಒಳ್ಳೇದು. ಒಂದು 5 ನಿಮಿಷ ರನ್ನಿಂಗ್ ಮಾಡಿದ್ರೆ ಒಳ್ಳೇದು. ಕಿಲೋಮೀಟರ್ ಅಷ್ಟೆಲ್ಲ ಓಡಿದ್ರು ಒಳ್ಳೇದಲ್ಲ. ಅದಕ್ಕಾಗಿ ಹೇಳ್ತಾರೆ ಅಮೃತ ಅತಿ ಆದ್ರೂ ವಿಷನೇ. ನೀವೀಗ ಸರ್ ಸ್ನೇಹಪನ ಕೊಡ್ತೀರಲ್ವಾ, ಪರ್ಟಿಕ್ಯುಲರ್ ಇಶ್ಯೂಸ್ಗೆ ಕೊಟ್ಟಿರ್ತೀರಲ್ವ ಸರ್, ಅದನ್ನಷ್ಟೇ ಕ್ಲಿಯರ್ ಮಾಡುತ್ತಾ ಅಥವಾ ದೇಹದಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಬೇರೆ ನಾವ್ ಯಾವ್ದು ಟಾರ್ಗೆಟ್ ಮಾಡಿರ್ತೇವೋ ಅದ್ರ ಮೇಲೆ. ಈಗ ಒಂದು ಪೇಷಂಟ್ ಬಂದಿರ್ತಾರೆ, ಅವ್ರು ಕೇಳ್ತಾರೆ ಸ್ಕಿನ್ ಪ್ರಾಬ್ಲಮಿಗೂ ತುಪ್ಪ ಕೊಡ್ತೀರಿ, ಅಸಿಡಿಟಿಗೂ ತುಪ್ಪ ಕೊಡ್ತೀರಿ, ಮಕ್ಕಳಾಗದಿದ್ದವರಿಗೂ ತುಪ್ಪ ಕೊಡ್ತೀರಿ, ಜಾಯಿಂಟ್ ಪೇನಿಗೂ ತುಪ್ಪ ಕೊಡ್ತೀರಿ, ಡಯಾಬಿಟಿಸ್ನಲ್ಲೂ ತುಪ್ಪ ಕೊಡ್ತೀರಿ ಅಂತ. ಅಲ್ಲಿ ನಾವು ಆ ತುಪ್ಪಕ್ಕೆ ಯಾವ ಔಷಧಿ ಗಿಡಗಳನ್ನ ಹಾಕ್ತೀವಿ ಹೇಳೋದು ಇಂಪಾರ್ಟೆಂಟ್. ಟಾರ್ಗೆಟ್ ಆರ್ಗನ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ಈಗ ಒಬ್ಬವನಿಗೆ ಲಿವರ್ ಸಮಸ್ಯೆ ಇದೆ, ನಾನು ಅವನಿಗೆ ಏನ್ ಮಾಡ್ತೀನಿ ಅಂತಂದ್ರೆ ನೆಲ್ಲಿಗಳನ್ನ ಹಾಕಿ ತುಪ್ಪ ಮಾಡ್ತೀನಿ. ಸ್ಕಿನ್ ಪ್ರಾಬ್ಲಮ್ ಇದೆ, ಪಂಚತಿಕ್ತಗಳನ್ನ ಹಾಕಿ ತುಪ್ಪ ರೆಡಿ ಮಾಡ್ತೀನಿ. ಯಾವ ಸಮಸ್ಯೆ ಹೇಳೋದ್ರ ಮೇಲೆ ಹೋಗುತ್ತೆ. ಯೋಗವಾಹಿ ಗುಣ ಇರೋದಕ್ಕೆ ಅದು ತುಪ್ಪ ಹೇಳುವಂಥದ್ದು ಒಂದು ವೆಹಿಕಲ್ ಇದ್ದಂಗೆ, ಕ್ಯಾರಿಯರ್ ಅದು. ನಮ್ಮ ಗಿಡಗಳನ್ನ ಹಾಕಿ ನಾವು ತುಪ್ಪವನ್ನ ಬಿಡುದು, ಇಡೀ ಬಾಡಿಗೆ ಸಂಚಾರ ಆಯ್ತು. ಕೈ ಹೊರೆ ಸ್ಮೆಲ್ ಬರುತ್ತೆ, ನಿಮ್ಗೆ ಹೌದಾ? ಸ್ನೇಹಪಾನ ಗೊತ್ತಿರತ್ತೆ, ತುಪ್ಪ ಸ್ಮೆಲ್ ಬರಲಿ ಸ್ಟಾರ್ಟ್ ಆಗತ್ತೆ. ಏನಾಗತ್ತೆ, ನಾವು ಸ್ನೇಹಪಾನ ಮಾಡಿದಾಗ ಇಡೀ ಬಾಡಿಗೆ ರೀಚ್ ಆಯ್ತು. ನೆಕ್ಸ್ಟ್ ಅಭ್ಯಂಗ ಸ್ವೇದ ಮಾಡ್ತೀವಿ, ಸ್ಟೀಮ್ ಕೊಡ್ತೀವಿ, ತುಪ್ಪ ಕರಗತ್ತೆ, ಕರಗಿ ಮೆಡಿಸಿನ್ ಅಲ್ಲೇ ಬಿಡತ್ತೆ. ತುಪ್ಪ ಅಷ್ಟೇ ವಾಪಸ್ ದೋಷದ ಜೊತೆಗೆ, ಟಾಕ್ಸ್ ಜೊತೆಗೆ ಹೊಟ್ಟೆಗೆ ಬಂದ್ಬಿಟ್ಟತ್ತೆ. ಊರ್ಧ್ವ ಭಾಗದಲ್ಲಿದ್ರೆ ವಮನ, ಅಧ್ವ ಭಾಗದಲ್ಲಿದ್ರೆ ವಿರೇಚನ. ತುಪ್ಪ ಹೊರಗೆ ಹೋಗೋದು ನಿಮ್ಗೆ ಗೊತ್ತಾಗತ್ತೆ ಲಾಸ್ಟ್ ಡೇ. ತುಪ್ಪನೇ ಹೊರಗಡೆ ಹೋಗಿರತ್ತೆ, ತುಪ್ಪ ಬಾಡಿಲಿ ಇರಲ್ಲ, ಹೊರಗಡೆ ಹೋಗಿರತ್ತೆ. ನಾವ್ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೋಬಹುದು. ಒಂದು ವೆಹಿಕಲ್ ಇದೆ, ನಾನು ಅದರಲ್ಲಿ ತೆಂಗಿನಕಾಯನ್ನು ಹಾಕ್ಬೋದು, ಅಡಿಕೆನೂ ಹಾಕ್ಬೋದು, ಮಣ್ಣನ್ನು ಹಾಕ್ಬೋದು, ಜಲ್ಲಿನೂ ಹಾಕ್ಬೋದು, ಏನ್ ಬೇಕೋ ಹಾಕೋಬಹುದು ನಾನು. ಘೀ ಹೇಳುವಂಥದ್ದು ಒಂದು ಕ್ಯಾರಿಯರ್ ವೆಹಿಕಲ್, ಅದು ಯಾವ್ದು ಬೇಕೋ ನಾವು ಹಾಕೋಬಹುದು. ನಾವು ಹೊರಗೆ ಹಾಕಿಲ್ಲ ಅಂತಂದ್ರೆ ಅಲ್ಲೇ ಇರುತ್ತೆ, ಹೊರಗೆ ಹಾಕಿದ್ರೆ ಹೊರಗೆ ಹೋಗುತ್ತೆ. ಕ್ಲೀನ್ ಆಗುತ್ತೆ ಅಂತ ಅಲ್ಲ, ಆ ಪರ್ಟಿಕ್ಯುಲರ್ ಇಶ್ಯೂಸ್ ಟಾಕ್ಸಿನ್ಸ್ ನಿಮ್ಗೆ ಬರೀ ಹೊಟ್ಟೆ ಕ್ಲೀನ್ ಆಗ್ಲಿಕ್ಕೆ ಔಷಧಿ ಕೊಡೋದು ಬೇರೆ, ಇದ್ದದ್ದನ್ನ ಹೊರಗೆ ಹಾಕೋದಿದ್ರೆ ಹೊಟ್ಟೆ ಕ್ಲೀನ್ ಅಲ್ಲಿ ಕೊಡ್ಬೋದು. ಅದು ನಮ್ಮ ಪ್ರತಿಯೊಂದು ಕಣಗಳು ಶುದ್ಧ ಆಗಬೇಕು ಅಂತಂದ್ರೆ ವಿರೇಚನ ಮಾಡ್ಬೇಕು. ವಿರೇಚನದ ಎಫೆಕ್ಟ್ ಹಾಗೆ ಪ್ರತಿ ಒಂದು ಸೆಲ್ಯುಲಾರ್ ಲೆವೆಲ್ಗೆ ಹೋಗಿ ಕ್ಲೀನ್ ಮಾಡುತ್ತದೆ, ಧಾತು ಲೆವೆಲ್ ಅಲ್ಲಿ ಅಂತ ಹೇಳ್ತೀವಿ. ಅವಾಗ ವಾತ ಪಿತ್ತ ಕಫ ಯಾ- ಎಲ್ಲ ನಾರ್ಮಲಿ ಎಲ್ಲ ಕ್ಲೀನ್ ಆಗುತ್ತೆ, ವಾತಾವರಣ ಅಗ್ರಿವೇಟ್ ಆಗುತ್ತೆ. ಅದಕ್ಕಾಗಿ ವಾತ ಪ್ರಕೃತಿ ಇದ್ದವರಿಗೆ ಡೈರೆಕ್ಟ್ ವಿರೇಚನ ಕೊಡ್ಲಿಕ್ಕೆ ಆಗುದಿಲ್ಲ. ವಾತ ಕಂಟ್ರೋಲ್ ಮಾಡ್ಕೊಂಡು ವಿರೇಚನ ಕೊಡ್ಬೇಕು, ಇಲ್ಲ ವಿರೇಚನ ಮಾಡ್ಕೊಂಡು ಬಸ್ತಿ ಕೊಡ್ಬೇಕು. ಕೆಲವೊಬ್ರು ನಾವು ಟೈಮ್ ಕೇಳ್ಕೊಳ್ತೀವಿ, 2 ದಿವಸ ಟೈಮ್ ಇದೆ ಅಂತ ಕೇಳ್ಕೊಳ್ತೀವಿ ಅವ್ರಿಗೆ. 10 days ಟೈಮ್ ಇದೆಯಾ, ಓಕೆ, ಹಾಗಿದ್ರೆ ಜಸ್ಟ್ ಬಸ್ತಿ ಕೊಟ್ಟು ಬಿಡ್ತೀವಿ. 16 days ಟೈಮ್ ಇದ್ದಾಗ, ವಾತ ಸಮಸ್ಯೆ ತುಂಬಾ ಇದ್ದಾಗ ವಿರೇಚನ ಮಾಡಿ ಬಸ್ತಿ ಕೊಡ್ತೀವಿ. ಈಗ ನಿಮ್ಮ ಪ್ರಕೃತಿ ತಗೊಂಡಾಗ ವಾತ ಡಾಮಿನೆಂಟ್ ಇತ್ತು, ಸೊ ನಾನು ಬಸ್ತಿಯನ್ನು ಕೊಟ್ಕೊಂಡು ವಾತಕ್ಕೆ ಪ್ಲಾನ್ ಮಾಡ್ಕೊಂಡೆ. ಆದ್ರೆ ನಂಗೆ ಒಂದು 4ನೇ 5ನೇ ದಿನಕ್ಕೆ ನೋಡಿದಾಗ ಪಿತ್ತ ಸುಮಾರು ಹೊಟ್ಟೆಗೆ ಬರ್ತಾ ಇದೆ, ಪಿತ್ತ ಆಯ್ತಾ. ಅದಕ್ಕೆ ನಿಮ್ಗೆ ಕೇಳ್ಕೊಂಡೆ 2 days ಟೈಮ್ ಎಕ್ಸ್ಟ್ರಾ ಉಂಟು ನಿಮ್ಗೆ ಹೇಳಿ. ಉಂಟು ಅಂತ ನಾ ಎಂತ ಮಾಡಿದೆ, ಮತ್ತು ಪಿತ್ತವನ್ನು ಬರ್ಲಿಕ್ಕೆ ಪ್ಲಾನ್ ಮಾಡಿದೆ, ಮತ್ತು ಬರ್ಲಿ ಅಂತ, ಅದು ಹೊಟ್ಟೆಗೆ ಬರ್ಲಿ ಅಂತ. ನ್ಯಾಚುರಲ್ ಆಗಿ ಬರ್ತಾ ಉಂಟು, ಬಸ್ತಿ ಬೇರೆ ನಡ್ತಾ ಉಂಟಲ್ಲ, ಸೊ ಪಿತ್ತ ಬರ್ತಾ ಉಂಟು. ಸೊ ವಾತ ಅಗ್ರಿವೇಟ್ ಆಗ್ತಾ ಇಲ್ಲ. ವಾತ ಅಗ್ರಿವೇಟ್ ಆಯ್ತು ತಗೊಂಡೋಗಿ ಬದಿ ಗೊತ್ತಾಗ್ಬಿಡ್ತದೆ. ತಗೊಂಡೋಗಿ ಫ್ಯಾನ್ ಹಾಕೊಂಡು ನಾವು ಕಸ ಹೊಡ್ದಂಗೆ ಕಂಟ್ರೋಲ್ ಇಡ್ಲಿಕ್ಕೆ ಆಗುತ್ತೆ. ನಾನು ಬೆಂಗಳೂರಾಗಿರ್ಬೇಕಾದ್ರೆ ನನಗೆ ತುಂಬಾ ಸೆಕೆ ಆಗೋದು, ಇಲ್ಲಿ ನನಗೆ ಸೆಕೆನೇ ಆಗ್ತಾ ಇಲ್ಲ, ನನಗೆ ನಾರ್ಮಲ್ ಆಗಿ ಇದ್ದಂಗಿದೆ. ಬರ್ತಾ ಉಂಟು, ಆಕ್ಚುಲಿ ಎಸಿ ರೂಮ್ ಕೇಳಿದೆನೋ ಪರವಾಗಿಲ್ಲ, ನನಗೆ ಇಲ್ಲಿ ಅಡ್ಜಸ್ಟ್ ಆಗಿದೆ, ನಾನು ಇದೇ ರೂಮಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟೆ ಮ್ಯಾನೇಜರ್ಗೆ. ಬರ್ತಾ ಉಂಟು. ಅದಕ್ಕಾಗಿ ನಿಮ್ಗೆ ಕೇಳಿದೆ, ಅದಕ್ಕಾಗಿ ವಿರೇಚನ ಪ್ಲಾನ್ ಮಾಡಿದ್ದು. ಸದ್ಯ ಅಂದ್ರೆ ಹೋಗ್ತದೆ ಅಂತ ಅದು ಕ್ಲೀನ್ ಆಗಿ. ಈಗ ಇವ್ರ ತಾಯಿ ಕೇಸಲ್ಲಿ ಏನಾಯ್ತು ಅಂತಂದ್ರೆ, ಬರೀ ಒಂದು 20-30% ಅಷ್ಟೇ ಪಿತ್ತ ಬಂದಿದೆ, ಅಷ್ಟು ಬಂದಿಲ್ಲ. ಫೋರ್ಸ್ಫುಲ್ ಆಗಿ ಹೇಳೋದು ಹೊರಗೆ ಹಾಕದ್ದು, ಫುಲ್ ಸುಸ್ತಾಗೋಯ್ತದೆ. ಬಸ್ತಿ ಕೊಡ್ತಾ ಇದಾರಲ್ಲ, ಅದನ್ನ ನಾನು ಫುಲ್ ನೈಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬಿಡ್ತಾ ಇರೋದು ಫುಲ್. ಹಾಗೆ ಅವಾಗ ಅಬ್ಸರ್ಪ್ಷನ್ ಚೆನ್ನಾಗಾಗುತ್ತೆ. ಅದರಿಂದ ಪಿತ್ತ ಶಮನ ಆಗ್ತಾ ಇದೆ. ಗೊತ್ತಿತ್ತು ಅವ್ರು ಸುಸ್ತಾಗತ್ತೆ ಅಂತ.
ಫಸ್ಟಿಗೆ ಹೇಳಿದ್ರೆ ಅವ್ರು ತಗೊಳ್ಳಕ್ ರೆಡಿ ಇರೋದಿಲ್ಲ. ಫಸ್ಟಿಗೆ ಹೇಳ್ಬಿಟ್ರೆ ಅವ್ರು ಪಕ್ಕ ತಗೊಳ್ಳೋದಿಲ್ಲ, ಗೊತ್ತುಂಟು ನನಗೆ. ಆದ್ರೆ ಅವ್ರಿಗೆ ಬೇಕು ಅದು, ಅಂದ್ರೆ ಸ್ಕಿನ್ ಫುಲ್ ರ್ಯಾಶ್ ಬೇಕೇ ಅವರಿಗೆ. ಆದ್ರೆ ಅವ್ರು ತುಪ್ಪ ಕುಡ್ಲಿಕ್ಕೆ ರೆಡಿ ಇಲ್ಲ. ಆಯ್ತಾ, ತೊಂದ್ರೆ ಬಿಡು 4 ಸತಿ ಆಗತ್ತೆ, ಇವ್ರಿಗೆಲ್ಲ ಕೊಟ್ಕೊಂಡ ಹೇಳಿ ಇಷ್ಟ ಬಿಡಿ, ಆರಾಮಿಲ್ಲ, ತೊಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅವ್ರು ರೆಡಿ ಆದ್ರು, ಮೆಂಟಲಿ ಶಿ ರೆಡಿ. ಆಯ್ತಾ, ನನ್ಗೆ ಗೊತ್ತುಂಟು ಅಷ್ಟು ಸುಸ್ತಾಗತ್ತೆ ಅಂತ ಪಕ್ಕಾ ಗೊತ್ತುಂಟು ನನ್ಗೆ. ಅವ್ರಿಗೆ ಹೇಳಲಿಕ್ಕೆ ಹೋಗಿಲ್ಲ. ಯಾಕೆ ಅವ್ರಿಗೆ ಹೇಳ್ಬಿಟ್ರೆ ಅವ್ರಿಗೆ ವಿರೇಚನೆ ಆಗಲ್ಲ, ಮತ್ತೆ ಹಾ ಮೋಷನ್ನೇ ಆಗಲ್ಲ ಅವರಿಗೆ. ಲಾಸ್ಟ್ ಟೈಮ್ ಒಂದು ಪೇಷಂಟ್ ಹಾಗೆ ಆಯ್ತು, ಅವ್ರಿಗೆ ವಿರೇಚನೆ ಕೊಟ್ಟಿದ್ದೆ, ಆಯ್ತು, ಅವರು ವೈದಿಕರಯ್ಯ. ನೆಕ್ಸ್ಟ್ ಟೈಮು ಅವರು ಜ್ಯೋತಿಷ್ಯ ನೋಡ್ತಿದ್ರು, ಫೋನ್ ಬರ್ತಾ ಇತ್ತು. ನಾ ಹೇಳಿದ್ದೆ ಅವರಿಗೆ ಇವತ್ತು ಬೇಡ ಎಂಥದ್ದು ವಿರೇಚನ ಅಂತ ಹೇಳಿದ್ರು. ನೋಡ್ಕೊಂಡು 11 ಗಂಟೆ ಆಯ್ತು, ಅವ್ರಿಗೆ ವಿರೇಚನ ಔಷಧ ತಗೊಂಡಿದ್ದು ಲಕ್ಷಕ್ಕಿಲ್ಲ, ಮೋಷನ್ ಹೋಗ್ಲಿಲ್ಲ ಹೇಳೋದು ಅವ್ರಿಗೆ ಲಕ್ಷಕ್ಕಿಲ್ಲ. ಸಿಸ್ಟರ್ ಬಂದ್ಕೊಂಡು ಹೇಳಿದ್ರು, ಸರ್ ಅವ್ರಿಗೆ ಸ್ಟಾರ್ಟೇ ಆಗಿಲ್ಲ ಅಂತಂದ್ರು. ಸ್ಟಾರ್ಟೇ ಆಗಿಲ್ಲ ಕೇಳಿದೆ. ಹೋದೆ, ಇವರು ಫೋನಲ್ಲಿ ಏನೋ ಲೆಕ್ಕ ಮಾಡ್ಕೊಂತಿದ್ರು, ಪಂಚಾಂಗ ಹಿಡ್ಕೊಂಡು ಫೋನಲ್ಲಿ ಜ್ಯೋತಿಷ್ಯ ಹೇಳ್ಕೊಂತ ಇದ್ರು. ಇವತ್ತು 1 ದಿನ ರೆಸ್ಟ್ ಕೊಡಿ, ಇಲ್ಲ ಸಂಜೆ ಮೇಲೆ ಮಾಡ್ಕೊಳ್ಳಿ ಅಂತಂದೆ. ಅವ್ರು ಬಂದ್ ಮಾಡಿ ನೀರ್ ಕುಡ್ಲಿ ಸ್ಟಾರ್ಟ್ ಮಾಡಿದ್ರು. 11ರಿಂದ 1 ಗಂಟೆ 2 ತಾಸಲ್ಲಿ 15 ಸತಿ ಹೋಗಿದ್ದಾರೆ ಮೋಷನ್. ಅಂದ್ರೆ ಅವ್ರು ಮತ್ತೊಂದ್ 2-3 ತಾಸು ಆಗ್ಬಿಡ್ತು ಅಂತಂದ್ರೆ ಅಬ್ಸರ್ವ್ ಆಗ್ಬಿಡತ್ತೆ. ಈಗ ನೋಡಿ, ಒಬ್ನಿಗೆ ಮೋಷನ್ ಬಂದಂಗ ಆಗತ್ತೆ, ಮೋಷನ್ಗೆ ಹೋಗಿರೋದಿಲ್ಲ, ಬಸ್ಸಲ್ಲಿ ಇರ್ತಾನೆ, ಮೋಷನ್ ಹೋಗ್ಲಿಕ್ಕೆ ಅವನಿಗೆ ಆಗೋದೇ ಇಲ್ಲ, ಬಂದಂಗ ಆಗ್ತಾ ಇರ್ತದೆ, ಬಟ್ ಹೋಲ್ಡ್ ಮಾಡ್ಕೊತಾನೆ ಅವನು. ಮನೆಗೆ ಬರ್ತಾನೆ, ಅವನಿಗೆ ಮೋಷನ್ ಹೋಗ್ಬೇಕು ಅನ್ಸೋದಿಲ್ಲ, ಡ್ರೈ ಆಗಿದೆ, ಅಬ್ಸರ್ವ್ ಆಗಿರುತ್ತೆ. ಫಸ್ಟ್ ಸಿಂಪ್ಟಮ್ ಹೆಡೇಕ್, ತಲೆಯೆಲ್ಲ ನೋವಾದಂಗಾಗಿ ಸುಸ್ತಾದಂಗ ಆಗ್ತಾ ಬರ್ತದೆ. ಯಾಕಂತಂದ್ರೆ ಮಲಿನೀಕರಣಾತ್ ಮಲ ಅಂತ ಹೇಳಿದ್ದಾರೆ. ನಮಗದು ಬ್ಯಾಡದೇ ಇರೋದು ಹೊರಗೆ ಹಾಕ್ಬೇಕು, ನ್ಯಾಚುರಲ್ ಅರ್ಜಸ್ ನಾವನ್ನ ಹೋಲ್ಡ್ ಮಾಡಬಾರ್ದು, ಹೊರಗೆ ಹಾಕ್ಲೇಬೇಕು. ಆದ್ರೆ ನಾವು ಆ ಒಂದು ಸನ್ನಿವೇಶದಲ್ಲಿ ಇದ್ಕೊಂಡು ನಮ್ಮ ಮತ್ತೆ ಹೊರಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ, ಅಬ್ಸರ್ವ್ ಮಾಡ್ಕೊಂತು. ಟಾಕ್ಸಿನ್ ಅಲ್ವಾ ಅದು, ಬ್ಯಾಡದೇ ಇರುವಂತಹದ್ದು, ಹೀರ್ಕೊಂಡ್ತು, ತಲೆನೋವು ಬಂದ ಕೂಡಲೇ ವೇಗ ಧಾರಣವನ್ನ ಮಾಡ್ಲೇಬಾರ್ದು ಅಂತ ಹೇಳ್ತಾರೆ. ವೇಗ, ಹೌದು, ವಾತ ವಿಂಡ್ ಮೂತ್ರ ಕ್ಷವ ತ್ರಿಟ್ ಕ್ಷುದಂ ನಿದ್ರಾ ಕಾಸ ಶಮಶ್ವಾಸ ಜಂಬಾಶು ಚರ್ದಿರಿತ ಸಂಬಂಧ ಹೇಳ್ತಾರೆ. ಪೋಸ್ಟರ್ ಹಾಕಿದ್ರೆ ಕಿಚನ್ ಹತ್ರ ಅದು ನೈಸರ್ಗಿಕ ಎಳ್ನೀರು ಕುಡಿಯೋಣ, ತಗೊಂಬಯ್ಯದು ಎಳ್ನೀರು ಕುಡಿತಲ್ಲ ನೀವು, ಶೀಳ ಕೊಕೊನಟ್ ವಾಟರ್. ಕುಡಿಬಹುದಾ ಬೇಡ? ಇಷ್ಟು ಒಳ್ಳೆ ಸೆಕೆ ಇದೆ, ಒಳ್ಳೆ ಬೀಚ್ ಪಕ್ಕ ಇದೀವಿ. ನೀವೇನು ಕುಡ್ದಿರ್ತೀರ, ಅರ್ಧ ತಾಸಲ್ಲಿ ಬೆವರತ್ತೆ, ಅರ್ಧ ತಾಸಲ್ಲಿ ಖಾಲಿ ಆಗುತ್ತೆ. ಅದು 2 ಸತಿ ಹೇಳ್ಬೇಕು ಈಗಲೇ ಮಲಗಿದ್ರೆ. ಜೀವನನೂ ಆಗುತ್ತೆ.